ಇಮ್ಯಾಜಿನ್ ಎಷ್ಟು ಫ್ಲೇವರ್ಸ್ ಇರಬಹುದು ಹಂಗಿಯೋನಲ್ಲಿ. 380 350 ಇಷ್ಟದ ಫ್ಲೇವರ್ ಯಾವುದು? ಐಸ್ ಕ್ರೀಮ್, ಬಟರ್ ಸ್ಕಾಚ್, ಹಂಗೆ ಇದ್ದೀರಾ ನೀವು ಮೇಡಮ್? ಡಾರ್ಕ್ ಚಾಕ್ಲೇಟ್. ಗಣಪತಿ ಬಪ್ಪ ಇದೊಂಥರ ಎಮೋಷನ್. ಅವ್ರ ವಯಸ್ಸಲ್ಲಿದ್ದಾಗ ನಮಗೆ ಅಷ್ಟು ಬರ್ತಿರ್ಲಿಲ್ಲ, ಒಂದು ಐಡಿಯಾನೂ ಇರಲ್ಲ ನಮಗೆ ಹೆಂಗೆ ಸ್ಟಾರ್ಟ್ ಮಾಡಬೇಕು, ಏನು ಸ್ಕ್ರಾಚ್ ಅಂತ. ಬಟ್ ಅವ್ರು ಅಷ್ಟು ಮಾತ್ರ ಒಂದು ಅಟೆಂಪ್ಟ್ ಮಾಡಿದಾರಲ್ಲ, ಅವ್ರ ಪೇರೆಂಟ್ಸ್ಗೆ ಹ್ಯಾಟ್ಸ್ ಆಫ್. ಕ್ಲಿಯರ್ಲಿ ಯಾರೊಬ್ರು ಮಾಡಿದ್ರು, ಅದರಲ್ಲಿರೋ ಡೀಟೇಲು ಅಂದ್ರೆ ಒಂದು ಸ್ವೀಟ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಒಂದು ಇಲಿ, ಒಂದು ಸ್ವೀಟ್ ತುಂಬಾ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ. ಓಕೆ, ಗಣೇಶನೇ ಇಷ್ಟ ಅಂತೆ. ಗಣೇಶನ್ ಬಗ್ಗೆ ಎಷ್ಟು ಗೊತ್ತು ಅಂತ ಕೇಳೋಣ. ಯಾಕೆ ನಿಮ್ಮಿಂದನೇ ಶುರು ಮಾಡಬಾರ್ದು ಅಂತ? ಗಣೇಶಕ್ಕೆ ಎಷ್ಟು ಜನ ಹೆಂಡ್ರು? ಯಾರು ಹೆಸರು? ಕಂಡರ ಹೆಂಡತಿ ಹೆಸರು ನಮ್ಗೆ ಸರಿ. ನಾನೇ ಹೆಲ್ಪ್ ಮಾಡ್ಲಿ? ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾ ಇದ್ರಿ? ನಿಮ್ ಹೆಂಗಸ್ರನ್ನೇ ನೋಡ್ಬಿಟ್ರೆ ನಿಮ್ ಹೆಂಗಸ್ರ ಮೇಲೆ ಆಣೆ. ನಾವಿವಾಗ 3 ಜನ ಏನ್ ತೋರಿಸಿದ್ರು ಅಂದ್ರೆ ಈ ತರ ಆಡ್ಬಾರ್ದು ಅಂತ. ಪ್ಲೀಸ್ ವೆಲ್ಕಮ್ ವಿತ್ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಕಂಗ್ರ್ಯಾಚುಲೇಷನ್ಸ್. ಎಲ್ರಿಗೂ ನಮಸ್ಕಾರ. ಓಂ ಗಣೇಶಾಯ ನಮಃ. ನಾನು ಸಬಾಹಕೆ. ಗೌರಿ ಗಣೇಶ ಹಬ್ಬದ ಈ ಸಂದರ್ಭದಲ್ಲಿ ಹಂಗ್ಯೋ ಐಸ್ ಕ್ರೀಮ್ ಕಡೆಯಿಂದ ಒಂದೊಳ್ಳೆ ಕಾರ್ಯಕ್ರಮನ ನಾವು ಮಕ್ಕಳಿಗೋಸ್ಕರ, ಪ್ಯಾರೆಂಟ್ಸ್ಗೋಸ್ಕರ ಮಾಡ್ತಾ ಇದ್ದೀವಿ. ಐಸ್ ಕ್ರೀಮ್ ಅಂತ ಅಂದರೆ ನಮ್ಮ ಮನೇಲಿ ನಾನಾಗಿರ್ಬೋದು, ನನ್ನ ಅಕ್ಕನ ಮಕ್ಕಳಾಗಿರ್ಬೋದು, ನಿಮ್ಮ ಮನೇಲಿರೋ ಪುಟಾಣಿಗಳಾಗಿರ್ಬೋದು, ನೀವಾಗಿರ್ಬೋದು, ನಿಮ್ಮ ಅಜ್ಜಿ ತಾತ ಆಗಿರ್ಬೋದು, ಯಾರೂ ಕೂಡ ಮರೆಯೋಕ್ಕಾಗದೇ ಇರುವಂತಹ ಬ್ಯೂಟಿಫುಲ್ ಮೆಮೊರೀಸ್ ಅಲ್ವಾ? ಈಸಂಟ್ ಇಟ್? ನಾವು ಚಿಕ್ಕವರಿದ್ದಾಗ ತಳ್ಳೋ ಗಾಡೀಲಿ ಐಸ್ ಕ್ರೀಮ್ ಮಾರ್ತಾ ಬರ್ತಿದ್ವಿ. ಆಮೇಲೆ ಐಸ್ ಕ್ರೀಮ್ಸ್ಗಳ ಔಟ್ಲೆಟ್ಸ್ ಆಯಿತು, ಅಂಗಡೀಲಿ ಐಸ್ ಕ್ರೀಮ್ ಮಾರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಈಗ ಕರ್ನಾಟಕದ ಕರಾವಳಿಯ ಒಂದು ಹೆಮ್ಮೆಯ ಬ್ರ್ಯಾಂಡ್ ಏನಿದೆ ಅದು ವಿಶ್ವಮಟ್ಟದಲ್ಲಿ ರಾರಾಜಿಸ್ತಾ ಇದೆ. ದಟ್ ಈಸ್ ಹಂಗ್ಯೋ. ಇಮ್ಯಾಜಿನ್ ಎಷ್ಟು ಫ್ಲೇವರ್ಸ್ ಇರಬಹುದು ಹಂಗ್ಯೋನಲ್ಲಿ. ಜಸ್ಟ್ ಇಮ್ಯಾಜಿನ್. ಎನಿ ಗೆಸ್? ಈ ಕಂಪನಿಯಿಂದ ಎಷ್ಟು ಫ್ಲೇವರ್ಸ್ ಸಿಗ್ಬೋದು ಮೇಡಮ್? ಎಷ್ಟು? 380. ಓಕೆ, 350 ಫ್ಲೇವರ್ಸ್. ನೀನು ಹೇಳ್ತೀಯಾ? ಹಾಂ, ಇಟ್ಸ್ ನಾಟ್ ದ್ಯಾಟ್ ಈಸಿ. ಒಂದು ಐಸ್ ಕ್ರೀಮ್ನ 100 ವಿಧದಲ್ಲಿ ತೋರಿಸ್ಬೇಕು ಅಂತಂದರೆ ಅದಕ್ಕೆ ಗಚ್ಬೇಕು. ಆ ಕೆಲಸ ಹಂಗ್ಯೋನವ್ರು ಮಾಡಿದ್ದಾರೆ. ದೇ ಹ್ಯಾವ್ ಮೋರ್ ದ್ಯಾನ್ 180 ಫ್ಲೇವರ್ಸ್. ಎಷ್ಟು? 180 ಫ್ಲೇವರ್ಸ್. ಆ್ಯಂಡ್ ಪಾಪ್ಕಾರ್ನ್ಸ್ ಎಲ್ಲಿ ತಿಂದಿದ್ದೀರಾ ನೀವೆಲ್ಲ? ಪಾಪ್ಕಾರ್ನ್ಸ್ ಮೂವಿಗೆ ಹೋದಾಗ ತಿಂದಿರ್ತೀವಿ, ಹೊರಗಡೆ ಬಂದಿರ್ತೀವಿ. ಬಟ್ ಹಂಗ್ಯೋನಲ್ಲಿ ಪಾಪ್ಕಾರ್ನ್ ಫ್ಲೇವರ್ ಐಸ್ ಕ್ರೀಮ್ ಇದೆ, ಗೊತ್ತಾ ನಿಮಗೆ? ನೀವು ಟೇಸ್ಟ್ ಮಾಡಬೇಕಾ? ಟೇಸ್ಟ್ ಮಾಡಬೇಕಲ್ವಾ? ರೈಟ್. ಅದಕ್ಕೇನು ಮಾಡಬೇಕು ಅಂತಂದರೆ, ಇವತ್ತು ನಡೆಯೋ ಈ ಕಾಂಪಿಟೇಷನಲ್ಲಿ ನೀವು ವಿನ್ ಆಗಬೇಕು. ಓಕೆ, ವೆಲ್, ಇನ್ನೂ ತಡ ಮಾಡೋದು ಬೇಡ, ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ ಈಗ. ವಿರಾಟ್ ಮೂವಿ ಯಾರು ನೋಡಿದ್ದೀರಾ? ದರ್ಶನ್ ಮೂವಿ, ವಿರಾಟ್ ಮೂವಿ. ಅದರ ಆಕ್ಟ್ರೆಸ್ ಬರ್ತಿದ್ದಾರೆ ಚೈತ್ರಾ ಚಂದ್ರನಾಥ್, ಆನ್ ದಿ ವೇ ಇದ್ದಾರಂತೆ. ಆಮೇಲೆ ಕಾಮಿಡಿ ಕಿಲಾಡಿ ನಯನಾ, ಯಾರಿಗೆಲ್ಲ ಗೊತ್ತು? ನೋಡಿದ್ದೀರಲ್ವಾ ನಯನಾ? ಶಿ ಈಸ್ ಆಲ್ಸೋ ಆನ್ ದಿ ವೇ. ಒಬ್ಬರು ಆಫೀಸರ್ ಕೂಡ ಬರ್ತಿದ್ದಾರೆ, ಹಿ ಈಸ್ ಆಲ್ಸೋ ಆನ್ ದಿ ವೇ. ಓಕೆ, ಸೊ ಸರ್ ವಿಲ್ ಸ್ಟಾರ್ಟ್ ನೌ. ನಮ್ಮ ಜೊತೆಗೆ ಹಂಗ್ಯೋ ಐಸ್ ಕ್ರೀಮ್ನ ಮಾರ್ಕೆಟಿಂಗ್ ಹೆಡ್ ಮಹೇಶ್ ಅವರಿದ್ದಾರೆ. ಅವ್ರನ್ನ ನಾನು ಸ್ಟೇಜ್ ಮೇಲೆ ಕರಿತೀನಿ. ಸರ್ ಪ್ಲೀಸ್ ವೆಲ್ಕಮ್. ನೀವೆಲ್ಲ ಐಸ್ ಕ್ರೀಮ್ ತಿಂದ ಮೇಲೇ ಕ್ಲಾಪ್ ಹೊಡಿತೀನಿ ಅಂತನಾ ಅಂತ? ಓಕೆ, ಸೊ ನಮ್ಮ ಜೊತೆಗೆ ನಿಮ್ಮನ್ನೆಲ್ಲ ಆಲ್ಮೋಸ್ಟ್ ಆಲ್ ಅಸೆಂಬಲ್ ಮಾಡಿರೋ ನಿಮ್ಮ ಸ್ಥಳೀಯ ಲೀಡರ್, ಸೋಷಿಯಲ್ ಸರ್ವಿಸ್ ಮಾಡ್ತಿರೋ BJPಯ ಲೀಡರ್ ಕುಮಾರ್ ಅವರಿದ್ದಾರೆ. ಸರ್ ಪ್ಲೀಸ್ ವೆಲ್ಕಮ್.
ಶ್ರೀಕಂಠ ಫ್ರಮ್ ಆಕ್ಟ್ 6, ಇವರು ನನ್ನ ಕೊಲೀಗ್. ಈ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮೆಲ್ಲರಿಗೂ ಇವರು ಸಪೋರ್ಟಿಂಗ್ ಆಗಿದ್ದಾರೆ. ಸರ್ ಪ್ಲೀಸ್ ಕಮ್. ಗಂಗಾಧರ್ ಸರ್ ಪ್ಲೀಸ್ ಬನ್ನಿ. ಸೊ ನಾವು ಹ್ಯಾಂಗ್ರೋ ಐಸ್ ಕ್ರೀಮ್ ಗಣೇಶ ಫೆಸ್ಟಿವಲ್ ಮತ್ತೆ ಚಾಕಿಂಗ್ ಪ್ಯಾಲೇಸ್ ಇಂದ ಒಂದು ಐಸ್ ಕ್ರೀಮ್ ಕಾಂಪಿಟೇಷನ್ ಮತ್ತೊಂದು ಡ್ರಾಯಿಂಗ್ ಕಾಂಪಿಟೇಷನ್ ಮಕ್ಕಳಿಗೆ ಮಾಡ್ತಾ ಇದ್ದೀವಿ. ಮೊದಲಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಆಗುತ್ತೆ. ನೀವೆಲ್ಲ ರೆಡಿನಾ ನಮ್ಮ ಮಕ್ಕಳು? ಓಕೆ. ಸಬ್ಜೆಕ್ಟ್ ಬಂದು ಮೈ ಫ್ರೆಂಡ್ ಗಣೇಶ. ಓಕೆ, ಏನ್ ಸಬ್ಜೆಕ್ಟು? ಓಕೆ. ನಿಮ್ಮ ಕಲ್ಪನೆಯಲ್ಲಿ, ನಿಮ್ಮ ಇಮ್ಯಾಜಿನೇಷನ್, ನಿಮ್ಮ ಪ್ರಕಾರ ನಿಮ್ ಗಣೇಶ ಹೇಗಿರ್ತಾರೆ ಆ ತರ ಬಿಡಿಸಬಹುದು. ಓಕೆನಾ? ಎಲ್ಲರೂ ರೆಡಿ ಇದ್ದೀರಾ? ಶುರು ಮಾಡೋದಾ? ನಾನು ನಿಮ್ಗೆಲ್ಲ ಕೋರ್ಸ್ ಮೇಲೆ ಅದರ ರೂಲ್ಸ್ ಏನು ಅಂತ ಅನೌನ್ಸ್ ಮಾಡ್ತೀನಿ. ಬಟ್ ಕ್ವಿಕ್ ಆಗಿ ಮತ್ತೊಂದ್ಸಲ ಹೇಳ್ತೀನಿ. 1 hour ನಿಮಗೆ ಟೈಮ್ ಇರುತ್ತೆ. ಎಷ್ಟು? 60 minutes. 50 minutes ಆದ್ಮೇಲೆ ನಿಮ್ಗೊಂದು ಬೆಲ್ ಆಗುತ್ತೆ. ನಾನೇ ಅದನ್ನ ಅನೌನ್ಸ್ ಮಾಡ್ತೀನಿ. 10 minutes ಅಲ್ಲಿ ನೀವು ಫಿನಿಶ್ ಮಾಡಬೇಕು. 50 minutes plus 10 minutes, total 60 minutes. ಓಕೆ. ಸೊ ನೀವು ಕ್ರಯಾನ್ಸ್ ಯೂಸ್ ಮಾಡಬಹುದು, ಸ್ಕೆಚಸ್ ಯೂಸ್ ಮಾಡಬಹುದು, ಅಂಡ್ ಪೇಂಟ್ಸ್ ಯೂಸ್ ಮಾಡಬಹುದು, ಪೆನ್ಸಿಲ್ ಇಂದಲೂ ಡ್ರಾ ಮಾಡಬಹುದು. ಸೊ 60 minutes ಟೈಮ್ ಇರುತ್ತೆ. ಅದಾದ್ಮೇಲೆ ನಿಮ್ಮ ಫೇವರೇಟ್ ಗೇಮ್ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಐಸ್ ಕ್ರೀಮ್ ಗೇಮ್ಸ್. 3 ಗೇಮ್ಸ್ ನಾನು ಆಟಾಡ್ತೀನಿ. ಯಾವ್ಯಾವ ಗೇಮ್ ಅನ್ನೋದನ್ನ ಫಸ್ಟ್ ಕಾಂಪಿಟೇಷನ್ ಕಂಪ್ಲೀಟ್ ಆದ್ಮೇಲೆ ವಿಲ್ ಅನೌನ್ಸ್. ಓಕೆ. ಸೊ ನಾವು Hangyu marketing head Mahesh sir about this program. 2 words. Cheer up for the students. ನಮಸ್ಕಾರ. ಜಾಸ್ತಿ ಟೈಮ್ ತಗೊಳ್ಳಲ್ಲ, 2 ಮಾತು ಹೇಳ್ತೀನಿ. ಸೊ ಹ್ಯಾಂಗ್ಯೋ ಐಸ್ ಕ್ರೀಮ್ ಒಂದು ಸಣ್ಣ ಸಾಫ್ಟ್ ಮಿಷನ್ ಇಂದ ಶುರುವಾಗಿ ಮಂಗಳೂರಲ್ಲಿ 22 ವರ್ಷ ಆಗಿದೆ. ಈಗ 7 ರಾಜ್ಯಗಳಲ್ಲಿ ಅಂದ್ರೆ ಕರ್ನಾಟಕ, ಆಂಧ್ರ, ತೆಲಂಗಾಣ, ಕೇರಳ, ತಮಿಳುನಾಡು ಮತ್ತೆ ಗೋವಾ, ಮಹಾರಾಷ್ಟ್ರ ಇಷ್ಟು ಸ್ಟೇಟ್ಸ್ ಅಲ್ಲಿ ವ್ಯಾಪಿಸಿದೆ. ತುಂಬಾ ಫಾಸ್ಟ್ ಆಗಿ ವ್ಯಾಪಿಸಿದೆ ಕಳೆದ 2 ವರ್ಷಗಳಲ್ಲಿ. ಈಗ ನೆಕ್ಸ್ಟ್ ನಮ್ದು ಭಾರತದಾದ್ಯಂತ ನಾವು ಹರಡ್ತಾ ಇದ್ದೀವಿ ನಮ್ಮ ಆಪರೇಷನ್ಸ್ ನ. ಅದೇ ರೀತಿ ಇ ಕಾಮರ್ಸ್ ಆಗಿರ್ಬೋದು, ಕ್ವಿಕ್ ಕಾಮರ್ಸ್ ಆಗಿರ್ಬೋದು, ಇದರಲ್ಲಿ ಕೂಡ ಲಭ್ಯ ಇದೆ. ರೀಸೆಂಟ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ನಾವು ವಿ ಆರ್ ದ ಅಫಿಷಿಯಲ್ ಐಸ್ ಕ್ರೀಮ್ ಪಾರ್ಟ್ನರ್ಸ್ ಫಾರ್ RCB. ಸೊ ನಮ್ಮ ಮ್ಯಾಚ್ ನೋಡಿದಾಗೆಲ್ಲ ನೀವು ನಮ್ಮನ್ನ ಜ್ಞಾಪಿಸ್ಕೋಬಹುದು. ತುಂಬಾ ಇಂಪಾರ್ಟೆಂಟ್ ಆಗಿ ನಮ್ಮ ಕಂಪನಿ ಎಥಿಕಲಿ ಫಂಕ್ಷನ್ ಮಾಡುತ್ತೆ. ಬೆಸ್ಟ್ ಪ್ರಾಕ್ಟೀಸಸ್ ಇರ್ಬೋದು, ಒರಿಜಿನಲ್ ಮಿಲ್ಕ್, ಶುದ್ಧವಾದ ಮಿಲ್ಕ್ ರೈತರಿಂದಲೇ ಖರೀದಿ ಮಾಡಿ ಅದನ್ನೇ ನಾವು ಐಸ್ ಕ್ರೀಮ್ ಆಗಿ ತಯಾರಿಸೋದು. ಐಸ್ ಕ್ರೀಮ್ ಆಗಿ ಇರಬೇಕು, ಅದರಲ್ಲಿ ಬೇರೆ ಯಾವುದೇ ರೀತಿ ನಾವು ಮಿಕ್ಸ್ ಮಾಡಲ್ಲ. ಆಮೇಲೆ ಐಸ್ ಕ್ರೀಮ್ ಅನ್ನೋದು ಖುಷಿ ಇದ್ದಾಗ ತಿನ್ನುವಂತ ವಸ್ತು. ಸೊ ಖುಷಿ ಆಗ್ಲಿಕ್ಕೋಸ್ಕರ ತಿನ್ಬೋದು ಅಥವಾ ಖುಷಿ ಆಗಿರೋದಕ್ಕೆ ತಿನ್ಬೋದು. ಸೊ ಹಾಗಾಗಿ ನಾವು ಎಲ್ಲರೂ ನಮ್ಮ ಫ್ಲೇವರ್ಸ್ ನ ಅನುಭವಿಸಿ ಎಲ್ಲಾ ಕಡೆ ಲಭ್ಯ ಇದೆ. ದಕ್ಷಿಣ ಭಾರತಾದ್ಯಂತ 40,000ಕ್ಕೂ ಹೆಚ್ಚು ಅಂಗಡಿಗಳಿದೆ. ಸುಮಾರು 450 ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಎಲ್ಲಿ ಬೇಕಾದ್ರೂ ಸಿಗುತ್ತೆ, ತಗೊಳ್ಬಹುದು. ಅದಲ್ಲದೆ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ನಾವು ಇನೋವೇಷನ್ ಅಂತ ಮಾಡ್ತೀವಿ. ಇವರು ಆಗಲೇ ಹೇಳಿದ್ರು ಕ್ಯಾರಮೆಲ್ ಪಾಪ್ಕಾರ್ನ್ ಅಂತ ಒಂದು ಐಸ್ ಕ್ರೀಮ್. ಈ ಪಾಪ್ಕಾರ್ನ್ ತಿಂದಿದ್ದಕ್ಕೆ ಐಸ್ ಕ್ರೀಮ್ ಅದು ಮೈಸೂರು ಪಾಕ್ ಐಸ್ ಕ್ರೀಮ್ ಇದೆ, ನಮ್ದು ಶಾರ್ಟ್ಲಿ ಬರ್ತಾ ಇದೆ. ಅದೇ ರೀತಿ ಕುನಾಫಾ ಐಸ್ ಕ್ರೀಮ್ ಬರ್ತಾ ಇದೆ. ಈ ತರ ಬೇರೆ ಬೇರೆ ಐಸ್ ಕ್ರೀಮ್ಸ್ ಬರ್ತಾ ಇದೆ. ನಮ್ದು ಈ ತರ ಇನೋವೇಟಿವ್ ಆಗಿ ಇರೋದನ್ನು ನಾವು ಒಂದು ಹೊರಗೆ ತರ್ತಾ ಇದ್ದೀವಿ. ನಮ್ದೇನಂದ್ರೆ ಬರೀ ನಾವು ಬಿಸ್ನೆಸ್ ಮೈಂಡ್ ಸೆಟ್ ಇಟ್ಕೊಂಡೆ ಇದು ಮುಂದುವರೆಯಲ್ಲ. ಈ ತರ ಮಕ್ಕಳ ಜೊತೆ ಅಥವಾ ಫ್ಯಾಮಿಲಿ ಜೊತೆ ನಾವು ಎಂಗೇಜ್ ಆಗಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಈ ತರ ಕಾರ್ಯಕ್ರಮಗಳನ್ನ ಇವ್ರ ಟೀಮ್ ಒಟ್ಟಿಗೆ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಇದು 2ನೇ ಕಾರ್ಯಕ್ರಮ. ಇದೇ ರೀತಿ ಬೇರೆ ಬೇರೆ ಅಕೇಶನ್ಸ್ಗೆ, ಗಣಪತಿ ಅಲ್ಲದೆ ಬೇರೆ ಬೇರೆ ಫೆಸ್ಟಿವಿಟಿ ಟೈಮಲ್ಲಿ ಇದೇ ರೀತಿ ಕಾರ್ಯಕ್ರಮಗಳನ್ನ ರಾಜ್ಯಾದ್ಯಂತ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಸೊ ಇದು ಮಕ್ಕಳು ಸೇರಿರೋದಕ್ಕೆ ತುಂಬಾ ಖುಷಿ. ಅದು ಭಾನುವಾರ ಬಿಡುವು ಮಾಡಿಕೊಂಡು ಅವ್ರ ಪೇರೆಂಟ್ಸು ಎಲ್ಲರೂ ತುಂಬಾ ಜನ ಬಂದಿದ್ದೀರ. ಯಾಕಂದ್ರೆ ಭಾನುವಾರ ಕೆಲವರಿಗೆ ಸಿಗೋದು ಒಂದೇ ದಿನ, ಮನೆಗೆ ನಿದ್ದೆ ಮಾಡೋಣ ಅಥವಾ ಪೇರೆಂಟ್ಸ್ ಜೊತೆ ನಾವು ಮಕ್ಕಳಿಗೆ ಆಚೆ ಹೋಗೋದು ಇದು ನೋಡಿದ್ರೆ ಸ್ವಲ್ಪ ಬೇರೆ ರೀತಿ ಅನಿಸ್ತದೆ. ಯಾಕಂದ್ರೆ ಟೈಮ್ ಮಾಡ್ಕೊಂಡು ಎಲ್ಲ ಬಂದಿದ್ದಾರೆ ಇಲ್ಲಿಗೆ, ಅದೇ ಖುಷಿ. ಸೊ
ಸೊ ಹಾಗಾಗಿ ಗಣೇಶನ ನೆನೆಯುವಂತ ಕಾರ್ಯಕ್ರಮ ನಾವು ಮುಂದುವರ್ಸೋಣ. ಮಕ್ಕಳಿಗೂ ಆಲ್ ದ ವೆರಿ ಬೆಸ್ಟ್. ಸೊ ಪ್ರೈಸಸ್ ಇದೆ, ಐಸ್ ಕ್ರೀಮ್ಸ್ ಇದೆ, ಆಮೇಲೆ ಮಕ್ಕಳು ಏನ್ ಪೇಂಟ್ ಮಾಡ್ತಾರೆ ಅದನ್ನ ನೋಡಿ ದೊಡ್ಡವರು ಖುಷಿ ಪಡ್ಲಿ. ಯಾಕಂದ್ರೆ ಮಕ್ಕಳ ಸಂಭ್ರಮನೇ ನಮ್ಮ ಸಂಭ್ರಮ. ಸೊ ಹಾಗಾಗಿ ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಫೇವರೇಟ್ ಫ್ಲೇವರ್ ಯಾವುದು ಸರ್? ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ದಿನ ಐಸ್ ಕ್ರೀಮ್ ತಿಂತಾ ಇರ್ತೀವಿ ಆಫೀಸಲ್ಲಿ. ಇದೇ ಅಂದ್ರೆ ನಮ್ಮ ಆಫೀಸಲ್ಲಿ ಹೇಗೆ ಅಂದ್ರೆ ಕಾಫಿ ಟೀ ಅಲ್ಲದೆ ಬಂದವರಿಗೆ ನಾವು ಐಸ್ ಕ್ರೀಮ್ ಆಫರ್ ಮಾಡ್ತೀವಿ. ಮೇಡಮ್ ಕೂಡ ನೋಡಿದ್ದಾರೆ. ಹಾಗಾಗಿ ಇಂಥದೇ ಫೇವರೇಟ್ ಅಂತ ಹೇಳಕ್ಕಲ್ಲ, ನಮ್ದು 170ಕ್ಕೂ ಹೆಚ್ಚು ಏನು ವೆರೈಟೀಸ್ ಇದೆ, ಎಲ್ಲವೂ ಫೇವರೇಟ್. ಸೊ ಈಗ ಕಾಂಪಿಟೇಷನ್ ಸ್ಟಾರ್ಟ್ ಮಾಡೋಣ. ಹೇಳಿ ಎಲ್ಲರೂ, ಗಣಪತಿ ಬಪ್ಪ ಗಣಪತಿ ಬಪ್ಪ ಮಂಗಳಮೂರ್ತಿ. ಓಕೆ, ಇದೇ ಜೋಶ್ ಜೊತೆ ಸ್ಟಾರ್ಟ್ ಮಾಡೋಣ. ಓಕೆ, ಹೇಗಾಯ್ತು ಗಣೇಶ ಫೆಸ್ಟಿವಲ್? ಆಕ್ಚುಲಿ ಸೂಪರ್ ಡೂಪರ್ ಆಗಾಯ್ತು. ಬಟ್ ಈ ತರ ಡಿಫ್ರೆಂಟ್ ಆಗಿ ನಾವಿವತ್ತು ಸೆಲೆಬ್ರೇಟ್ ಮಾಡಿಲ್ಲ. ಥ್ಯಾಂಕ್ ಯು ಐಸ್ ಕ್ರೀಮ್ ಅವರಿಗೆ. ಏನೋ ಮಕ್ಕಳಿಗೆ ಈ ಟೈಮಲ್ಲಿ ಒಂದು ಸ್ವಲ್ಪ ಬ್ಯುಸಿಯಾಗಿ ಇಡಬೇಕು. ಬಿಕಾಸ್ ತುಂಬ ಜನ ಮಕ್ಕಳು ಓದು ಅಂದರೆ ಫುಲ್ ಸ್ಟ್ರೆಸ್ ಆಗಿ ಇಟ್ಬಿಟ್ಟಿರ್ತಾರೆ. ನಮ್ಮ ಮನೇಲೆಲ್ಲ ನಾವು ಗಣೇಶ ಹಬ್ಬ ಅಂತಂದ್ರೆ ಹೋಗಿ ಗಣೇಶ ತಗೊಂಬಂದು ಇಟ್ಬಿಟ್ಟು ಪೂಜೆ ಮಾಡಿ ಗಣೇಶನ ಹೆಸರು ಹೇಳ್ಕೊಂಡು ನಾವು ಊಟ ಮಾಡ್ತಿದ್ವಿ. ಪಾಪ ಅವನೇನು ಮುಗ್ದಿರಲಿಲ್ಲ, ತಿಂತಿರ್ಲಿಲ್ಲ. ಅವ್ರು ಏನು ತಿನ್ನಲ್ಲ, ಆದ್ರೂ ಸ್ವಲ್ಪ ಯಾಕಷ್ಟು ದಪ್ಪ ಇದಾರೋ ಗೊತ್ತಿಲ್ಲ. ಅವ್ರಿಗೆ ನೋಡಿ ನಾವು ಗಣೇಶನೇ ದಪ್ಪ ಇದೆ ಮೇಲೆ ನಾವು ಯಾಕೆ ನಾವು ದಪ್ಪ ಆಗಕ್ಕೆ ಸ್ಟಾರ್ಟ್ ಆಗ್ಬಿಟ್ವಿ. ಹಾಗಾಗಿ ಚೆನ್ನಾಗಿ ತಿನ್ಕೊಂಡು ಅಷ್ಟೇ ಗೊತ್ತಿತ್ತು. ಈ ಥರನೂ ಸೆಲೆಬ್ರೇಟ್ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ಬಟ್ ತುಂಬ ಖುಷಿ ಆಯಿತು. ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ಮಕ್ಕಳನ್ನೆಲ್ಲ ಇಮೇಜ್ ಮಾಡೋದು, ಐಸ್ ಕ್ರೀಮ್ ಆಸೆ ತೋರಿಸ್ಬಿಟ್ಟು ಮಕ್ಕಳಿಗೆ 1 hour ಹಿಡಿದಿದ್ದಾರೆ ನೋಡಿ. ಓಕೆ, ಸೊ ನಮ್ಮ ಜೊತೆಗೆ ಚೈತ್ರಾ ಚಂದ್ರನಾಥ್ ಕೂಡ ಇದ್ದಾರೆ. ಹಲೋ, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಅಬ್ರಾಡ್, ಎಷ್ಟು ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ ನೀವು ಅಂತಂದರೆ, ಯಾವ ಇದರಿಂದ ತಪ್ಪಿಸ್ಕೋಬೇಕು ಅನ್ಕೊಳ್ತಿದ್ರೋ ಅದೇ ಮೂಮೆಂಟಿಗೆ ಬಂದಿದ್ದೀರಾ. 1 ಸೆಕೆಂಡ್, ವೆಲ್ಕಮ್, ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಆ್ಯಕ್ಚುಲಿ ಈಗ ಒಂದು ಕಾಂಪಿಟೇಷನ್ ಮಾಡ್ತಾ ಇದ್ದೆ ನಾನು. ಇಲ್ಲಿರೋ ಪೇರೆಂಟ್ಸು ಹಬ್ಬ ಎಲ್ಲ ಮಾಡ್ತಾರಲ್ಲ, ಗಣೇಶನ ಪೂಜೆ ಮಾಡ್ತಾರೆ ಪ್ರತಿದಿನ ಎದ್ಬಿಟ್ಟು. ಗಣೇಶನ ಬಗ್ಗೆ ಯಾರಿಗೆ ಎಷ್ಟು ಗೊತ್ತಿದೆ ಅಂತ ಶುರು ಮಾಡೋಣವಾ? ಓಕೆ, ಟೀಮ್ ಎ ಇಂದ ಯಾರು ಬರ್ತೀರಾ? ಸಾರಿ, ಕ್ವಶನ್ ಪೇಪರ್ ಲೀಕ್ ಮಾಡೋದು ಆಪರ್ಚುನಿಟಿ ಏನಾದರೂ ಇದೆಯಾ? ಯಾಕಂದರೆ ಅವ್ರು ತಪ್ಪು ಹೇಳಿದ್ರೆ ಯಾರು ಏನೋ ಅನ್ನಲ್ಲ, ನಾನು ತಪ್ಪು ಹೇಳಿದ್ರೆ ಇಷ್ಟೇ ತಿಳ್ಕೊಂಡಿರೋದು. ಇವ್ರನ್ನೆಲ್ಲ ಹೋಗಿ ನಾವು ಆರ್ಟಿಸ್ಟ್ ಅಂತೀವಲ್ಲ ಅಂತ ಬೈದ್ ಬಿಡ್ತಾರೆ. ಅದಕ್ಕೆ ನೀವು ಸೈಡಲ್ಲಿ ಹಿಂಗೆಲ್ಲ ಸಿಗ್ನಲ್ ಮಾಡಿ ಆನ್ಸರ್ ಹೇಳ್ಕೊಡಿ, ನಾನು ಪಟ್ ಅಂತ ಹೇಳ್ಬಿಡ್ತೀನಿ. ಅದಕ್ಕೆ ನಾನು ನಿಮ್ಮನ್ನ ಗಿಫ್ಟ್ ಕೊಡೋದಕ್ಕೆ ಕರೆದಿದ್ದವ್ರದ್ದು. ನಿಮ್ಮನ್ನ ಐಸ್ ಕ್ರೀಮ್ ಕಾಂಪಿಟೇಷನಿಗೆ ನಾನು ಇದು ಮಾಡ್ಕೊಳ್ತೀನಿ. ಬಟ್ ಯಾಕೆ ನಿಮ್ಮಿಂದನೇ ಶುರು ಮಾಡಬಾರ್ದು ಅಂತ. ನನಗೆ ಗಣೇಶನ್ ವೆಯ್ಟ್ ಬಗ್ಗೆ ಗೊತ್ತು, ಅವ್ರ ಹೈಟ್ಸ್ ಬಗ್ಗೆ ಗೊತ್ತಿಲ್ಲ. ಹೌದಾ? ಓಕೆ, ಗಣೇಶನ್ ಹೈಟ್ಸ್ ಬಗ್ಗೆನೇ ಕೇಳಬೇಕು. ಬಟ್ ಹೋಗ್ಲಿ, ನಿಮ್ಮ ಪ್ರಕಾರ ಗಣೇಶ ಎಷ್ಟು ವೆಯ್ಟ್ ಇರ್ಬೋದು? ಏನು ಒಂದು ಆನೆ ಒಂದು 5,000 kg ಇರ್ತದ ಸರ್. ಅದ್ರಾಗ ಒಂದು ತಲೆ ಅಂತಂದ್ರೆ 1,000 kg ಇರ್ತದ. ಬಾಡಿ ಎಲ್ಲ ನಮ್ಮಂಗೆ ಇರ್ತದ. ಒಂದು 1,000ದ ಮೇಲೆ 50-60 kg ಜಾಸ್ತಿ ಇರ್ಬೋದು ಅಷ್ಟೇಯಾ? ಓಕೆ, ಗಣೇಶನ್ ನೋಡಿ ನಾವು ಇನ್ಸ್ಪೈರ್ ಆಗಬೇಕು, ಮೋಟಿವೇಶನ್ ತಗೋಬೇಕು ಅಂತ. ಅಂದರೆ ಜಿಮ್ಗೆ ಹೋಗದೆ ಇದ್ರು ಪರವಾಗಿಲ್ಲ ಅಂತ. ಜಿಮ್ಗೆ ಹೋಗದೆ ಇದ್ರು ಪರವಾಗಿಲ್ಲ, ಬುದ್ಧಿವಂತರಾಗಿರಿ. ಕೇಳಿಸ್ಕೊಳ್ಳಿ ಪ್ಲೀಸ್, ಕೇಳಿಸ್ಕೊಳ್ಳಿ. ಹೇಳೋದಷ್ಟೇ ಅಲ್ಲ, ಕೇಳಿಸ್ಕೊಳ್ಳಿ ಅಂತ. ಹೇಳಕ್ಕಿಂತ ಮುಂಚೆ ಕೇಳಿಸ್ಕೊಳ್ಳಿ. ವೆಲ್ ಸೆಟ್. ನಿಮ್ಮ ಪ್ರಕಾರ ಗಣೇಶನ್ ವೇಟ್ ಎಷ್ಟಿರ್ಬೋದು? ಯಾರಿಗೆ ಗೊತ್ತಿರುತ್ತೆ? ಹೇಳಿ ಮೇಡಮ್. ದೇವ್ರ ವಿಷಯದಲ್ಲಿ ತುಂಬ ಸೆನ್ಸಿಟಿವ್ ನಾನು, ಅಲ್ವಾ? ಎಸ್. ಆಮೇಲೆ ನಿಮ್ಮ ಇಷ್ಟದ ಫ್ಲೇವರ್ ಯಾವುದು ಐಸ್ ಕ್ರೀಮ್? ಬಟರ್ ಸ್ಕಾಚ್ ಹಂಗೆ ಇದ್ದೀರಾ ನೀವು ಮೇಡಮ್? ನಾನು ಡಾರ್ಕ್ ಚಾಕ್ಲೇಟ್. ನೀವೇನು ಡಾರ್ಕ್ ಇಲ್ಲ ಬಿಡಿ.
ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ, ಅವಾಗ ಒರಿಜಿನಲ್ ಕಲರ್ ಏನಂತ ಗೊತ್ತಾಗತ್ತೆ. ಓಕೆ ಫೈನ್. ಟೀಮ್ ಎ ಇಂದ ಯಾರು ಬರ್ತೀರಾ? ಲೆಟ್ ಸ್ಟಾರ್ಟ್. ಲೇಡೀಸ್ ಫಸ್ಟ್. ಎಸ್ ಮ್ಯಾಮ್, ಬನ್ನಿ ಇಲ್ಲೇ ಬನ್ನಿ. ಏನ್ ನಿಮ್ಮ ಹೆಸರು? ಸಿಂಧು. ಸಿಂಧು ಅವರೇ, ಮನೇಲಿ ಗಣೇಶನ್ ಕೂರ್ಸಿದ್ರಾ? ಆಯ್ತು. ವಿಸರ್ಜನೆ ಆಯ್ತಾ? ಎಲ್ಲ ಆಯ್ತು. ಏನೇನ್ ಮಾಡಿದ್ರಿ ಮನೇಲಿ? ಗಣೇಶಾಗ ಏನೆಲ್ಲ ತಿಂತಾರೋ ಎಲ್ಲ ಮಾಡಿದ್ವಿ. ನಮ್ಗೂ ಒಂದ್ ಸ್ವಲ್ಪ ತಗೊಂಡ್ಬರ್ಬೇಕು ತಾನೆ, ಸಂಡೇ ನಾವೆಲ್ಲ ಬೇಗ ಬೆಳಗ್ಗೆ ಎದ್ಬಿಟ್ಟು. ಹಾಗೆ ಗಣೇಶ ಅರ್ಧ ತಿಂದು ಅವ್ರ ಅರ್ಧ ತಿಂದು ಮಿಕ್ಕಿರೋ ಪುಡಿನೆಲ್ಲ ಮಕ್ಳಿಗೆಲ್ಲ ಹಂಚಿರ್ತಾರೆ, ನಿಮಗೆ ಖಾಲಿ ಡಬ್ಬ ತಗೊಬರ್ತಾರೆ. ಸಂಡೇ ಸ್ಪೆಷಲ್ ಹೇಳಿದ್ದು. ಸಂಡೇ ಸ್ಪೆಷಲ್ ಬೇರೆ. ಓಕೆ, ಯಾರು ನಿಮ್ ಇಷ್ಟ ದೇವ್ರು? ಗಣೇಶನ. ಗಣೇಶನೇ. ಓಕೆ, ಗಣೇಶನೇ ಇಷ್ಟ ಅಂತೆ. ಗಣೇಶನ್ ಬಗ್ಗೆ ಎಷ್ಟು ಗೊತ್ತು ಅಂತ ಕೇಳೋಣ. ಡಿಫಿಕಲ್ಟ್ ಆಗಿ ಕೇಳಬಾರ್ದಾ? ಸಬ್ಜೆಕ್ಟ್ ಓದ್ತಾರೆ ನೋಡಿ, ಪೇರೆಂಟ್ಸ್ ಎಷ್ಟು ಮೋಸ ಇದ್ರೆ. ನಾವು 6 ಸಬ್ಜೆಕ್ಟ್ ಓದಿ ಎಲ್ಲ ಇದ್ ಮಾಡ್ಬೇಕು, ಕಷ್ಟದ್ ಕೇಳ್ಬೇಡಿ ಅಂತೆ. ನಿಮ್ ಮಕ್ಳಿಗೂ ಹಂಗೆ ಹೇಳ್ತೀರಾ? ಈಸಿ ಆಗಿರೋದು ಓದು ಮಗನೇ, ಕಷ್ಟದ್ ಓದ್ಬೇಡಿ. ನಿಮ್ಗೂ ಗೊತ್ತಾಗ್ಲಿಕ್ಕೆ ಕಷ್ಟ ಕೇಳಿ ಮೇಡಮ್, ಕಷ್ಟತೆ ಕೇಳಿ. ಸ್ವಲ್ಪ ಅಥ್ಲೆಟಿಕ್ಸ್ ಅಲ್ಜಿಬ್ರಲ್ಲಿ ಮಿಕ್ಸ್ ಆಗಿರೋದು ಕೇಳಿ ಮೇಡಮ್. ಹೂ ಪಾಪ್ಯುಲರೈಸ್ಡ್ ಗಣೇಶ ಚತುರ್ಥಿ ಆಸ್ ಅ ಪಬ್ಲಿಕ್ ಫೆಸ್ಟಿವಲ್? ಗಣೇಶ ಚತುರ್ಥಿನ ಪಬ್ಲಿಕ್ ಫೆಸ್ಟಿವಲ್ ತರ ಮಾಡಿದ್ದು ಯಾರು ಅಂತ. ನಮ್ ನಯನವ್ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ. ಸಪೋರ್ಟ್ ಮಾಡ್ತೀನಿ. ನಂಗೆ ಆನ್ಸರ್ ಗೊತ್ತು, ನಾನು ಆದ್ರೂ ಹೇಳಲ್ಲ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೀನಿ, ಆದ್ರೂ ನನ್ನ ಮಕ್ಳಿಗೆ ಸಪೋರ್ಟ್ ಮಾಡ್ತೀನಿ. ಪೇರೆಂಟ್ಸ್ ಕಷ್ಟ ಗೊತ್ತಾಗ್ಲಿ. 6 ಸಬ್ಜೆಕ್ಟ್ ಓದ್ತಾರೆ ಅಂತ. ಓಕೆ, ಶಾಲ್ ಐ ಗಿವ್ ಯು ಆಪ್ಷನ್ಸ್? ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸ್ವಾಮಿ ವಿವೇಕಾನಂದ, ಲೋಕಮಾನ್ಯ ಬಾಲ ಗಂಗಾಧರ ತಿಲಕ್. ಹಲೋ ಸರ್, ಸುಮ್ನೆ ಇರಿ ಸರ್. ಮೇಡಮ್, ನೀವು ನನ್ನ ನೋಡ್ಬೇಕು, ಅವ್ರನ್ನೆಲ್ಲ ಸರ್ನ. ಹೌದು, ಸರ್ಗಿಂತ ಚೆನ್ನಾಗವ್ರೆ, ಅವ್ರನ್ನೇ ನೋಡಿ. ಲೋಕಮಾನ್ಯ ತಿಲಕ್. ಅವ್ರು ಹೇಳ್ಕೊಟ್ರಾ? ನೋಡಿಲ್ಲ ಸರ್. ನೀವು ಮನೇಲಿ ಅಷ್ಟೇ ಸಪೋರ್ಟ್ ಮಾಡಿ, ಹೆಂಗಸೂರ್ಗೆ ಆಚೆ ಕಡೆ ಸಪೋರ್ಟ್ ಮಾಡಿ. ಟೀಮ್ ಸಪೋರ್ಟ್ ಮಾಡಂಗಿಲ್ಲ, ಅದು ಇಂಡಿವಿಜುವಲ್ ಟ್ಯಾಲೆಂಟ್. ಮಕ್ಕಳು ನೀವು ಟೀಮಲ್ಲಿ ಬಿಟ್ಟಿದ್ದೀರಾ ಡ್ರಾಯಿಂಗ್ ಮಾಡಕ್ಕೆ. ಓಕೆ, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರಲ್ಲ, ಕರೆಕ್ಟ್. ಲಾಸ್ಟ್ ಒನ್ ಆನ್ಸರ್ ಕರೆಕ್ಟ್. ಯಾವ್ದು? ಅದೇನೋ ಹೇಳಿದ್ರಲ್ಲ, ನಂಗೆ ಹೇಳಕ್ ಬರಲ್ಲ ಗುರು, ಪ್ಲೀಸ್. ಯಾವ್ದು? ಒಟ್ನಲ್ಲಿ ಲಾಸ್ಟ್ ಒನ್ ಆಪ್ಷನ್ಸ್ ಹೇಳಿ ನಾನು ಹೇಳ್ತೀನಿ. ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸ್ವಾಮಿ ವಿವೇಕಾನಂದ, ನರೇಂದ್ರ ಮೋದಿ. ಯಾವ ನರೇಂದ್ರ ಮೋದಿ ಹೇಳಲಿಲ್ಲ ನೀವು, ಲಾಸ್ಟ್ ಅಲ್ಲಿ ಬೇರೆ ಏನೋ. ಲೋಕಮಾನ್ಯ ಬಾಲ ಗಂಗಾಧರನಾಥ್ ತಿಲಕ್. ಓಕೆ, ವೆಲ್, ಕಂಗ್ರ್ಯಾಚುಲೇಷನ್ಸ್. ಚಪ್ಪಾಳೆ ಬರ್ಲಿ, ಚಪ್ಪಾಳೆ. ಹಂಗ್ಯೋ ಟಿ ಶರ್ಟ್ ನ ನೀವು ಗೆದ್ದಿದ್ದೀರಾ. ಮಹೇಶ್ ಸರ್. ಮೇಡಮ್, ಐಸ್ ಕ್ರೀಮ್ ಕೊಡಲ್ವಾ? ಐಸ್ ಕ್ರೀಮ್ ಆನ್ ದಿ ವೇ, ಬೇಗ ಕರ್ಗೋಗುತ್ತೆ ಅಂತ. ನಾವು ಕರ್ಗಕ್ಕಿಂತ ಮುಂಚೆ ತಿನ್ಕೊಂಡ್ಬಿಡ್ತಿದ್ವಿ, ಬೇಗ ತರಿಸ್ಬೇಕಲ್ವಾ ನೀವು? ನೀವು ಕರ್ಪೂರದ ಗೊಂಬೆ ಅಲ್ವಾ, ನಿಮ್ ನೋಡಿದ್ರೆ ಐಸ್ ಕ್ರೀಮ್ ಕರ್ಗೋಗ್ಬಿಡುತ್ತೆ. ಕಂಗ್ರ್ಯಾಚುಲೇಷನ್ಸ್. ಸೂಪರ್. ಮೇಡಮ್ ಒಂದು ಟಿ ಶರ್ಟ್ ಗೆದ್ರು. ಈಗ ಮನೆಗೆ ಹೋದ್ಮೇಲೆ ಅವ್ರ ಮಗುಗ್ ಸರಿಯಾಗಿ ನೋಡು, ನಾನು ಕರೆಕ್ಟ್ ಆಗಿ ಆನ್ಸರ್ ಮಾಡಿದೀನಿ ಅಲ್ವಾ? ಓದ್ಲಿಲ್ಲ ಅಂದ್ರೆ ನಿನಗೆ ಬ್ಯಾಕ್ ಮೇಲೆ ಕೊಡ್ತೀನಿ ಅಂತ ಟಾರ್ಚರ್ ಮಾಡ್ತಾರೆ ಪಾಪ. ಓಕೆ, ಟೀಮ್ ಬಿ ಇಂದ ಯಾರು ಬರ್ತೀರಾ? ಬನ್ನಿ ಆಂಟಿ, ಅಕ್ಕ ಬನ್ನಿ. ನೀವು ಸ್ವಲ್ಪ ಬುದ್ಧಿವಂತರ ತರ ಕಾಡ್ತೀರಾ. ಕಮಾನ್ ಕಮಾನ್ ಅಶ್ವಿನಿ, ಎಲ್ಲ ಯು ಕಮ್ ಡಾರ್ಲಿಂಗ್. ಬನ್ನಿ ಮೇಡಮ್, ಬನ್ನಿ. ಹೆಣ್ಮಕ್ಳೇ ಬರ್ಬೇಕು, ಗಂಡ್ ಮಕ್ಳು ಸುಮ್ನೆ ಸಪೋರ್ಟಿಂಗ್ ಸಿಸ್ಟಮ್ ತರ ಕೂತಿರೋದು. ಬರ್ಬೇಕಲ್ವಾ ಸರ್? ಇಲ್ಲ, ಅವೆಲ್ಲ ಇಲ್ಲ. ಅಕ್ಕಂಗೆ ಯಾವ್ದು ಕೇಳಕ್ ಮೂಡ್ ಬರುತ್ತೆ ಅದನ್ನ ಕೇಳಕ್ಕ. ನೀನು ನಾನು ಗಣೇಶ್ ಅಂದ್ಬಿಟ್ಟು ಬೇರೆ ಕ್ವಶನ್ ಇದ್ರು ಪಾರ್ಲಿಮೆಂಟ್ದೆಲ್ಲ ಕೇಳಬಿಡೋನೆ. ಸರ್ ಬಂದಿದ್ದಾರಾ? ಸರ್ ಬಂದಿದ್ರು ಈ ಕ್ವೆಶನ್ ಅವ್ರಿಗೆ ಕೇಳ್ಬೋದಾಗಿತ್ತು. ಹೋಗ್ಲಿ ಬಿಡಿ, ಆನ್ಸರ್ ಹೇಳುವಾಗ ಹೇಳ್ತೀನಿ ಯಾಕಿದನ್ನು ಹೇಳಿದೆ ಅಂತ. ಗಣೇಶನ್ಗೆ ಎಷ್ಟು ಜನ ಹೆಂಡತಿಯರು? ನೀವೆಲ್ಲ ಹಂಗೆಲ್ಲ ಹೇಳ್ಕೊಡುವಂಗಿಲ್ಲ ಸರ್. ನಿಮ್ಮನ್ನ ಕರಿತೀನಿ, ಅವಾಗ ನೀವು ಹೇಳ್ಬೇಕು. ಮೇಡಮ್, ನೀವು ಅವ್ರನ್ನ ಯಾರನ್ನೂ ನೋಡ್ಬಾರ್ದು. ನಮ್ ನಯನನ್ ನೋಡಿ, ಇಲ್ಲ ಮಹೇಶ್ ನೋಡಿ. ಅಷ್ಟು ಸುಮಾರಾಗಿದ್ರು ನನ್ನೇ ನೋಡು, ಪರವಾಗಿಲ್ಲ ಪ್ಲೀಸ್. ಗಣೇಶನ್ಗೆ ಎಷ್ಟು ಜನ ಹೆಂಡ್ರು? ಯಾರು ಹೆಸರು ಗೊತ್ತಿಲ್ಲ. ಹೆಸರು ಕಂಡರು ಹೆಂಡತಿ ಹೆಸರು ನಮ್ಗೆ. ಸರಿ, ನಾನು ಆಪ್ಷನ್ಸ್ ಹೇಳ್ತೀನಿ, ಹೇಳ್ಬೇಕಾ? ಟಬಾ ಅವರೇ, ಬೇರೆಯವ್ರ ಸಂಸಾರದ ಸುದ್ದಿ ನಿಮ್ಗೆ. ಇದು ಗಣೇಶ ಅಲ್ವಾ, ನನ್ಗೂ ಫೇವ್ರೇಟ್. ಅವನ ಬಗ್ಗೆ ಏನೇ ಇದ್ರು ನಾನು ಮಾತಾಡ್ತೀನಿ. ಪರ್ಸನಲ್ ಎಲ್ಲ ಹಿಂಗೋ ಮಾತಾಡ್ಬಾರ್ದು, ಅವ್ರು ಕರೆಕ್ಟ್ ಆಗಲ್ವಾ? ರಿದ್ಧಿ ಸಿದ್ಧಿ, ತುಷ್ಟಿ ಪುಷ್ಟಿ, ಸಿದ್ಧಿ ಸರಸ್ವತಿ, ರಿದ್ಧಿ ಲಕ್ಷ್ಮಿ. ರಿದ್ಧಿ ಸಿದ್ಧಿ ಯಾಕೆ ಯಾವ್ದೊಂದ್ಸರಿ ಅರ್ಥ ಆಗೋದಿಲ್ವಾ? ಅಜ್ಜಿನ ನೀವು ಬಂದು ಹೇಳ್ಬೇಕಪ್ಪ. ಅವ್ರು ಹೇಳ್ಕೊಟ್ರಾ?
ನಿಜ ಹೇಳಿ, ನೀವು ನಯನನ್ನೇ ನೋಡ್ತಿದ್ರ ತಾನೆ? ನನ್ನೇ ನೋಡ್ತಿದ್ರು. ಕಣ್ಣು ಈ ಕಡೆ ಇತ್ತು, ಕಿವಿ ಆ ಕಡೆ ಇತ್ತು, ನೋಡಿ, ಮೈಕ್ ಆ ಕಡೆ ಇತ್ತು, ಸ್ಪೀಕರ್ ಈ ಕಡೆ ಇತ್ತು. ಅಯ್ಯೋ, ಬಟ್ ಸ್ಟಿಲ್ ಕಂಗ್ರ್ಯಾಚುಲೇಷನ್ಸ್. ಏನ್ ಗೊತ್ತಾ, ಇಲ್ಲಿ ಎಲ್ಲ ನಿಮ್ ಮಕ್ಳು ಕುತ್ಕೊಂಡಿದ್ದಾರೆ. ನೀವೇನಾದ್ರೂ ಚೀಟಿಂಗ್ ಮಾಡಿದ್ರೆ ನಾಳೆ ಅವ್ರ ಮೇಲೆ ಏನಾದ್ರೂ ಕಂಪ್ಲೇಂಟ್ಸ್ ಬಂದ್ರೆ ಅಷ್ಟೇ, ಅವ್ರು ಬಂದು ಹೇಳ್ತಾರೆ ಮನೆಗೆ, ಅಲ್ಲ ನೀನೇ ಚೀಟಿಂಗ್ ಮಾಡಿ ಸಿಕ್ಕಾಕೊಂಡಿರ್ಲಿಲ್ವಾ ಕ್ಯಾಮ್ರಾ ಎದುರುಗಡೆ, ನನ್ ಕೇಳ್ತೀಯಾ ಅಂತ. ಏನಂತೀರಾ ಸರ್? ನೀವೇ ಬರೋದು ಟೀಮ್ ಬಿ ಅಂತ ಯಾಕಬತ್ತೀನಿ ಹಿಂಗಿಂಗ್ ಅನ್ನೋದಲ್ಲ. ನಾನ್ ಬಂದ್ಮೇಲೆ ನಾನು ಹೇಳ್ದಾಗ ಕೇಳ್ಬೇಕು ಅಷ್ಟೇ. ನೀವು ಅವ್ರಿಗೆ ಕೇಳ್ಬೇಕಿತ್ತು ರಿದ್ದಿ ಸಿದ್ದಿ ಬಗ್ಗೆ ಅಲ್ವಾ? ಅದು ಹೇಳಿ ಇವಾಗ ಇವ್ರಿಗೆ ಯಾಕೆ ಕೇಳಿದ್ರೆ ಆ ಕ್ವಶನ್ ಅಂತ ಲಾಸ್ಟ್ ಅಲ್ಲಿ ಹೇಳ್ತೀನಿ ಅಂದ್ರಲ್ಲ, ಅದಕ್ಕೆ ಸರ್ ಬಂದಿದ್ರೆ ಈ ಕ್ವಶನ್ ಕೇಳಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಮೇಡಮ್ ಮೇಡಮ್ ನೀವ್ ಒಬ್ರೇನಾ? ಅಯ್ಯೋ ಅಯ್ಯೋ ಎಂತ ಕ್ವಶನ್, ಒಬ್ರೇನಾ ಅಂತ ಅವ್ರನ್ನ ಕೇಳಿದ್ರೆ ನೀವು ಸಣ್ಣಗ್ ಬೆಂಕಿ ಹಚ್ತಿದ್ದೀರಾ? ಇಲ್ಲ ಹಂಗೇನಿಲ್ಲ. ಪುಣ್ಯ ನಿಮ್ ಯಜಮಾನ್ರನ್ನ ನೀವ್ ಬೇಜಾರ್ ಮಾಡ್ಕೊಂಡಿಲ್ಲ ತಾನೆ? ಇದು ಫನ್ ಗೇಮ್ ಅಲ್ವಾ, ಅದಕ್ಕೆ. ಓಕೆ, ಕಂಗ್ರಾಟ್ಸ್, ನೀವು ಹ್ಯಾಂಗ್ ಟಿ ಶರ್ಟ್ ಗೆದ್ದಿದ್ದೀರಾ. ತಗೊಳ್ಳಿ ಅಕ್ಕ. ಇದನ್ನ ಮನೇಲಿ ಹಾಕಬೇಡಿ, ನೋಡ್ದಾಗೆಲ್ಲ ಮಕ್ಕಳು ಐಸ್ ಕ್ರೀಮ್ ಕೊಡ್ಸು ಅಂತ ಕೇಳ್ತಾವ. ಆಯ್ತಾ ಮೇಡಮ್? ಈಗ ಕೇಳ್ತೀನಿ ನೋಡಿ. ನಿಮಿಷ ಇರಿ. ನಿಮ್ಮ ಹೆಸರು? ಸಂಧ್ಯಾ. ಸತ್ಯ? ಸಂಧ್ಯಾ. ನಿಮ್ ಯಜಮಾನ್ರು ಬಂದವ್ರ? ಓ ಹಾಯ್ ಸರ್, ಅವರ್ ಯು? ನೋಡಿದ್ರೆ ತುಂಬಾ ಖುಷಿಯಾಗಿದ್ದೀರಾ ಅಂತ ಕಾಣಿಸುತ್ತೆ, ಒಳ್ಳೆ ಹೆಂಡತಿ ಅನ್ಸುತ್ತೆ. ನಂಗೆ ಯಾರೋ ಈಗ ಕೇಳ್ತಿದ್ರಪ್ಪ, ಸಂಸಾರದಲ್ಲಿ ಏನಾದ್ರು ಹೇಳ್ತೀರಾ ಅಂತ. ನಾನು ನೀವು ನೋಡಕ್ ಖುಷಿಯಾಗಿದ್ದೀರಾ, ನಿಮ್ ಹೆಂಗಸ್ರು ಒಳ್ಳೆಯವ್ರು ಅಂತ ಹೇಳ್ದೆ. ಹಂಗ? ಓಕೆ. ನೀವು ಏನೋ ಬಡಿಸ್ತೀರ ಅವತ್ತು ಯಾರ್ದ ಕೈಲಿ ನಾನು ಇವತ್ತು ತಗೊಳಕ ಇಟ್ಕೊಳ. ಥ್ಯಾಂಕ್ ಯು. ಗಣೇಶನ್ಗೆ ದೊಡ್ಡ ದೊಡ್ಡ ಕಿವಿ ಇರುತ್ತಲ್ವಾ, ಆ ದೊಡ್ಡ ಕಿವಿ ಏನ್ನ ಸೂಚಿಸುತ್ತೆ? ಏನ್ನ ಐಡೆಂಟಿಫೈ ಮಾಡುತ್ತೆ? ಬುದ್ಧಿವಂತಿಕೆನಾ? ವಾಟ್ ಡು ಗಣೇಶಸ್ ಬಿಗ್ ಇಯರ್ಸ್ ಸಿಂಪಲೈಸ್? ಆಪ್ಷನ್ಸ್ ಕೊಡ್ತೀರಾ? ಎಸ್. ಲಿಸ್ನಿಂಗ್ ಟು ಪ್ರೇಯರ್ಸ್, seeing the future, seeking the truth, walking the path of righteousness. Walking the path of? Walking the path of righteousness. ನೇರ ದಾರಿಲಿ ನಡೆಯುವಂಥದ್ದು. Walking the path of righteous. ನೋ, ಇನ್ನೊಂದ್ಸಲ ಹೇಳ್ತೀನಿ. ಆಪ್ಷನ್ಸ್ ಹೇಳ್ತೀನಿ. ಪ್ರೇಯರ್ಸ್ಗಳನ್ನ ಕೇಳೋದು, ಫ್ಯೂಚರ್ನ ನೋಡೋದು, ನಿಜಾನ ಹೇಳೋದು, ಸರಿ ದಾರಿಲಿ ನಡೆಯೋದು. ಈ 4 ಆಪ್ಷನ್ ಅಲ್ಲಿ ಯಾವುದನ್ನ ಸೂಚಿಸುತ್ತೆ? ಪ್ರೇಯರ್ಸ್ ಅನ್ನು ಕೇಳೋದು. ಎಸ್, ಯು ಆರ್ ರೈಟ್. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಯು ಆರ್ ವೆರಿ ಆನೆಸ್ಟ್ ಮೈ ಡಿಯರ್. ನನ್ನೇ ನೋಡ್ಕೊಂಡಿದ್ರು ಅವರು ಇಷ್ಟೊತ್ತು. ಗೊತ್ತಿದ್ರೆ ಹೇಳೋದು, ಇಲ್ಲ ಅಂದ್ರೆ ಬೇಡ. ಗೊತ್ತಿಲ್ಲ, ಅದಕ್ಕೆ ವಿಘ್ನೇಶ ಅಂತ ಅನ್ನೋದು. ಚೀರ್ಗಲ್ಸ್ ತರ ಬಂದ್ಬಿಡ್ತಿಲ್ಲ ಡ್ಯಾನ್ಸ್ ಮಾಡಕ್ಕೆ. ನೋಡಿ ತಗೊಳ್ಳಿ ಅಕ್ಕ ಟಿ ಶರ್ಟ್. ಮನೇಲಿ ಹಾಕೋಬೇಡಿ, ಮಕ್ಕಳು ನೋಡಿದಾಗೆಲ್ಲ ಐಸ್ ಕ್ರೀಮ್ ಕೇಳ್ತವೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸಂಧ್ಯಾ. ಬನ್ನಿ, ಕಂಗ್ರ್ಯಾಚುಲೇಷನ್. ಬನ್ನಿ ಸಾರ್ ಬನ್ನಿ. ಬಂದ್ರೆ ಸರಿ. ಇವಾಗ ಬನ್ನಿ. ನಿಮ್ ಈ ಕಷ್ಟದ ಕೇಳಕ್ಕ ಅದೇ ಹುಡುಕ್ತಾ ಇದ್ದೀನಿ. ಗಣೇಶನ್ಗೆ ಯಾರು ಮ್ಯಾಥ್ಸ್ ಟೀಚರು? ಅಕ್ಕ ಅಣ್ಣ ಹಿಂದೆಗಡೆ ಮುಗಿನ ಮೇಲೆ ಕಾಲ್ ಮಾಡಕ್ಬಿಟ್ಟು ಮುಂದಕ್ಕೆ ಬರೋಣ. ಗಣೇಶಿಗೆ ಮ್ಯಾಥ್ಸ್ ಟೀಚರ್ ಯಾರು, ಸೈನ್ಸ್ ಟೀಚರ್ ಯಾರು, ಯಾವ ಸೆಕ್ಷನ್, ಆ ಥರದ್ದು ಏನಾರು ಕಷ್ಟದ ಕೇಳಿ ಅಕ್ಕ. ನಾನೇ ಹೆಲ್ಪ್ ಮಾಡ್ಲಿ? ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾ ಇದ್ರಿ? ನಿಮ್ ಹೆಂಗಸ್ರನ್ನೇ ನೋಡ್ಬಿಟ್ರೆ ನಿಮ್ ಹೆಂಗಸ್ರ ಮೇಲೆ ಆಣೆ. ನೋಡ್ರಿ ತಿರ್ಕೊಂಡೇ ಬಿಟ್ರು ಆ ಕಡೆಗೆ. ಏನ್ ಲವ್. ಕಮಾನ್ ಸಭಾ ಮೇಡಮ್. ಕಷ್ಟದ ಹುಡುಕ್ತಾ ಇದ್ದೀನಿ. ಹುಡ್ಕಿ ಸಭಾ ಮೇಡಮ್ ಅವರ ವಯಸ್ಸೆಷ್ಟು? ಅಂದಾಜು 18, 28, 38, 48. ಮೇ ಬಿ 38 ವರ್ಷದವ್ರ ತರ ಕಾಣ್ತಾವ್ರ. ನೀವು ಗೆದ್ರು ನಿಮಗ್ ಟಿ ಶರ್ಟ್ ಕೊಡಲ್ಲ ಅವ್ರು ಇವಾಗ. ಇನ್ನೊಂದ್ ಸ್ವಲ್ಪ ಕಷ್ಟದ ಹೇಳ್ತೀನಿ, ನಾನು ಹುಡುಕ್ತೀನಿ. ಮನೇಲಿ ಗಣೇಶ ಇಡ್ತೀರಾ? ಇಲ್ಲ ಮೇಡಮ್. ಇಲ್ಲ. ಫ್ರೆಂಡ್ಸ್ ಮನೇಲಿ? ಫ್ರೆಂಡ್ಸ್ ಮನೇಲಿ. ನಿಮ್ ಗರ್ಲ್ ಫ್ರೆಂಡ್ ಮನೇಲಿ? ಈಗಲ್ಲ ಸರ್, ಒಂದ್ 38 ವರ್ಷದಿಂದ. ಇಲ್ಲ ಮೇಡಮ್. ಇಲ್ಲ ಅಲ್ವಾ? ಓಕೆ. ಗಣೇಶ ವಿಸರ್ಜನೆ ಮಾಡ್ತಾರೆ ಗಣೇಶನ ಇಟ್ಮೇಲೆ. ಕೆಲವೊಬ್ರು ಒಂದೇ ದಿನಕ್ಕೆ ಮಾಡ್ತಾರೆ, 3 ದಿನ, 5 ದಿನ, 10 ದಿನ. ಸೊ ಗಣೇಶ ವಿಸರ್ಜನ್ ಯಾಕೆ ಮಾಡ್ತಾರೆ? ನಿಮ್ಮ ಆಪ್ಷನ್ಸು: ದ ಇನ್ಸ್ಟಾಲೇಷನ್ ಆಫ್ ಗಣೇಶ ಐಡಲ್ಸ್, ದ ಇಮರ್ಷನ್ ಆಫ್ ಗಣೇಶ ಐಡಲ್ಸ್ ಇನ್ ವಾಟರ್, ದ ವರ್ಷಿಪ್ ಆಫ್ ಗಣೇಶ ಐಡಲ್ಸ್, ದ ಕ್ರಿಯೇಷನ್ ಆಫ್ ಗಣೇಶ ಐಡಲ್ಸ್. Your question is, what is Ganesha Visarjan? ಸೆಕೆಂಡ್ ಆಪ್ಷನ್ ಇರ್ಬೋದು. ಏನ್ ಹೇಳಿ ಸೆಕೆಂಡ್ ಆಪ್ಷನ್? ಇಮರ್ಷನ್. ದ ಇಮರ್ಷನ್ ಆಫ್
ಗಣೇಶ ಐಡಲ್ಸ್ ಇನ್ ವಾಟರ್. ಅಲ್ಲ ನೀವ್ ಹೇಳ್ಕೊಟ್ರಾ? ನನಗೆ ಅದೇನ್ ಇಂಗ್ಲಿಷ್ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಇಮರ್ಸನ್ ಡೈರೆಕ್ಷನ್ ನಾವೇ ನನಗೆ ಗೊತ್ತಾಗ್ಲಿ, ಸುಮ್ಮನೆ ನಿಂತಿದ್ದೀನಿ ನಾನು. ಅಷ್ಟೆಲ್ಲ ಇಂಗ್ಲಿಷ್ ನಾನು ಕಲ್ತ್ಬಿಟ್ರೆ ಇಂದಿರಾ ಗಾಂಧಿ ಆಗ್ಬಿಡೋದೆ. ನೀವು ಒಳ್ಳೆ ಕರೆಕ್ಟ್ ಆನ್ಸರ್ ಸರ್. ಏನ್ ಸರ್ ಇಷ್ಟೊಂದೆಲ್ಲ ಗೊತ್ತಿತ್ತು ಏನಂತ? ಕಷ್ಟ ಇರ್ಲಿಲ್ಲ. ಓಕೆ, ನೀವು ಇಂಗ್ಲಿಷ್ ಮೀಡಿಯಮ್ ಸರ್, ಅದಕ್ಕೆ ಕಷ್ಟ ಇರ್ಲಿಲ್ಲ. ನನ್ನ ಸರ್ಕಾರಿ ಶಾಲೆಯಲ್ಲಿ ಓದ್ಬೇಕಾಯ್ತು ಗೊತ್ತಾಗೋದು. ಉದ್ದಕ್ಕೂ ಇಂಗ್ಲಿಷ್ ಅಲ್ಲ ಹೇಳ್ರೆ ಯಾವ ಆಪ್ಷನ್ ಅಂತ ಹೇಳನೆ. ಚೈತ್ರ ಮ್ಯಾಮ್ ಹತ್ರ ಕೊಡು. ಆಯ್ತು, ಹಂಗಂದ್ರೆ ಏನ್ ಸರ್ ಇಮರ್ಸನ್ ಆಫ್ ಗಣೇಶ ಅಂದ್ರೆ? ಮುಳುಗ್ಸೋದು ಅಂತ ಅಂದ್ರೆ ವಿಸರ್ಜನೆ ಮಾಡೋದು ಅಂತ. ಯಾವ ಯೂನಿವರ್ಸಿಟಿಲಿ ಓದಿದ್ದೀರಾ ಸರ್? ಬೆಂಗಳೂರು ಯೂನಿವರ್ಸಿಟಿ. ಟಿ ಶರ್ಟ್ ಕೊಡಿ ಇವರಿಗೆ, ಖುಷಿ ಖುಷಿಯಿಂದ ಹೇಳಿ. ಟಿ ಶರ್ಟ್ ಕೊಡಿ. ಓಕೆ, ಏನ್ ಹೇಳಿ ಸರ್ ಇದ್ರ ಹೆಸರು? ಆಮೇಲೆ ಏನು ರೇಷನ್ ಕೊಡ್ತಾರ ಅಲ್ಲಿ? ಎಲ್ಲಿದೆ ನಿಮ್ ಏರಿಯಾ ಯಾವುದು? ಇಲ್ಲೇ ಜಯರಾಜ್ ನಗರ. ಬಟ್ ನಾನು ಜಯನಗರ್ ಮಾಡಿ. ಎರಡೆರಡು ಮನೆನಾ ಸರ್? ಇಲ್ಲ, ನನ್ನ ಹೊರಗಡೆ ಹೋದಾಗ ತಿಂದಿದ್ದೇನೆ ಮೇಡಮ್. ಏನ್ ಕನ್ಫ್ಯೂಸ್ ಆಗ್ಬೇಡಿ. ಎರಡೆರಡು ಮನೆ ಅಂದ್ರೆ ತವ್ರ ಮನೆ ಒಂದು, ಹೆಂಡತಿ ಮನೆ ಒಂದು ಅಂತ ಆಕ್ಚುಲಿ ಒಂದ್ ಸ್ವಲ್ಪ ಭಯ ಟೆನ್ಷನ್ ಆಯ್ತು. ಹಂಗೇನಿಲ್ಲಲ್ಲ. ರೈಟ್ ಸರ್, ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ sir. ಮೇಡಮ್. ಸೀರಿಯಸ್ ಆಗಿ ಏನು ತಗೋಬೇಡಿ, ಫನ್ ಮಾಡ್ತಿರೋದು. Rohit is a IT guy and he's a football player. ವಾವ್ ಸರ್, ಲವ್ ಯು. ನಿಮ್ ಹೆಂಡತಿ ಅದಕ್ಕೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊತಾರ. ಅಯ್ಯೋ ಕೇಳಿಸ್ಕೊಳ್ಳಿಲ್ವಾ ಸಂಧ್ಯಾ? ಏನಂದ್ರು? ಅದಕ್ಕೆ ನಿಮ್ ಹೆಂಡತಿ ನಿಮಗೆ ಪ್ರೋತ್ಸಾಹ ಕೊಡ್ತಾವ್ರೆ. ಫುಟ್ಬಾಲ್ ಪ್ಲೇಯರು ಚೆನ್ನಾಗಿ ಪ್ರೋಟೀನ್ ಎಲ್ಲ ಕೊಡ್ತಾವ್ರೆ. ಏನ್ ಮೇಡಮ್ ನೀವು ಬ್ರಿಲಿಯಂಟ್ ಕ್ವಶನ್. ನಿಮ್ ಕೋಚ್ ಅವ್ರ ಅಂತ ಕೇಳ್ತೆ. ಫಸ್ಟ್ ಕೋಚ್ ಅವರೇ. ವಾವ್. ಇಲ್ಲ, ನಮ್ಗೊಬ್ಬರೇ ಇರೋದು. ನೀವು ಕ್ವೆಶ್ಚನ್ ಕೇಳೋ ಮುಂಚೆನೆ ತಿಳಿಸ್ಬಿಡ್ತೀವಿ. ಅಲ್ಲ, ಕೋಚ್ ಒಬ್ಬೇ ಕೋಚ್ ಅಂತ ಹೇಳ್ತಾರೆ. ನಾನು ಹೆಂಡ್ರು ಅನ್ಕೋಬಿಟ್ಟೆ ಸರ್. ಹಂಗಾದ್ರೆ ಕೋಚ್ ಒಬ್ರೇ ಇರೋದು, ಹೆಂಡ್ರು ಇಬ್ರು ಇರೋದು ಅಂತನಾ? ಕೋಚ್ ಹೆಂಗ್ ಸರ್ ಒಬ್ರೇ ಆಗಕ್ ಸಾಧ್ಯ? ಅವ್ರೆ ಅಂತ ಫಸ್ಟ್ ನಿಮಗೆ ಫುಟ್ಬಾಲ್ ಹೊಡಿಯೋದು ಹೇಳ್ಕೊಟ್ಟಿದ್ದು. ಹಂಗಾರೆ ಇಬ್ರು ಆಯ್ತಾರೆ. ಚಂದಾಗ ಬಾಲ್ ಕಿಕ್ ಮಾಡಿ ಅಭ್ಯಾಸ. ಫಸ್ಟ್ ಏನ್ ಹೇಳಿದ್ರು ಗೊತ್ತಾಕ? ಮೈಕ್ ಹಿಡ್ದಿರ್ಲಿಲ್ವಲ್ಲ ಅವಾಗ, ಚೆನ್ನಾಗಿ ಹೊಡೆದು ಅಭ್ಯಾಸ ಅಂದ್ರು. ಮೈಕ್ ಕೊಟ್ಟಿದ ತಕ್ಷಣ ಬಾಲ್ ಕಿಕ್ ಮಾಡಿ ಅಭ್ಯಾಸ. ತಕ್ಕ ಸಂಸಾರ ಮಾಡ್ತೀರಾ ಸರ್ ನೀವು? ಅದಕ್ಕೆ ಒಬ್ಬರೇ ಮಾಡೋದು. ಕಷ್ಟದ ಕ್ವಶನ್ ಕೇಳಿ ಮೇಡಮ್ ಮಗನ್ಗೂ ಕಲಿಸ್ತಿದ್ದಾರೆ ಫುಟ್ಬಾಲ್. ಸೂಪರ್. ನಾನು ನಿಜವಾಗ್ಲೂ ಮಕ್ಕಳು ಈ ಸ್ಪೋರ್ಟ್ಸ್ ಅಲ್ಲಿ ಕಲ್ಚರಲ್ ಎಕ್ಸ್ಟ್ರಾ ಏನ ಅದ್ರಲ್ಲಿ ಇದ್ರೆ ತುಂಬಾ ಖುಷಿ ಆಗುತ್ತೆ. ನನಗೆ ಅದು ಹೇಳಕ್ ಬರಲ್ಲ, ಸಾರಿ. ಅದನ್ನ ಕಲ್ತ್ಕೊಂಡ್ ಬಂದಿಲ್ಲ ಮನೆಯಿಂದ ನಾನು. ಆ ಥರ ಮಕ್ಳಿಗೆ ಹಂಗೇನಾದ್ರು ಡಿಫ್ರೆಂಟ್ ಆಗಿ ನನಗೆ ತುಂಬಾ ಇಷ್ಟ. ನನ್ನ ಮಗಳನ್ನ ಅದಕ್ಕೆಲ್ಲ ಸೇರಿಸ್ಬೇಕು ಅಂತ. ಬಟ್ ಇವಾಗ ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಅವಳ ಮನೇಲಿ ಟಿವಿಗೆಲ್ಲ ಫುಟ್ಬಾಲ್ ಆಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾಳೆ. ಅದಕ್ಕೆ ಬೇಡ ತಾಯಿ, ನೀನೀಗ ಆಡ್ತಿರೋ ಫುಟ್ಬಾಲೇ ಸಾಕು ಅಂತ ಸುಮ್ಮನಾಗ್ಬಿಟ್ಟಿದ್ದೀನಿ. ನಿಮ್ ಮಾತೆ ಫುಟ್ಬಾಲ್. ಒಂದೊಂದ್ ಮಾತ್ ಬರ್ತಿದ್ರೆ ಹಂಗೆ ಒಂದೊಂದ್ ಕೇಕ್ ಕೊಟ್ಟಂಗ ಆಗ್ತಿರ. ಯಾರೇ ತೆಗಿಯಕ್ಕೆ ನನ್ನ ಬಾವುಟನ ಹಾರ್ಸಕ್ ನನ್ನ ಮಗಳು ಒಬ್ಳೇ ಸಾಕು, ಯಾರು ಬೇಡ. ಓಕೆ ಸರ್, ಇವ್ರಿಗೆ ಕ್ವೆಶನ್ ಕೇಳೋದನ್ನ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಬಿಕಾಸ್ ಇವರೇ ನನಗೆ ಸುಮಾರು ಕ್ವೆಶನ್ಸ್ ಕೇಳ್ತಾರೆ. ಆಮೇಲೆ IT ಅವರಲ್ವಾ, ಜಾಸ್ತಿ ಬ್ರಿಲಿಯಂಟ್ ಇರ್ತಾರೆ. ಸೊ ಕಷ್ಟದ್ದೇ ಕೇಳಿ ಪ್ಲೀಸ್. MNC ಕೆಲಸ ಮಾಡಿದ್ದಾರೆ, ಬ್ರೇವರೀಸ್ ಅಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈಗ ಟ್ರಿಪ್ ಮುಗಿಸ್ಕೊಂಡ್ ಬಂದಿದ್ದಾರೆ. ಎಸ್ ಸರ್, ಮಹೇಶ್ ಸರ್. ಓಕೆ, ಇದು ಕಷ್ಟದ್ದು ಸುಲಭದ್ದು ನನಗೆ ಗೊತ್ತಿಲ್ಲ. ಬಟ್ ಎಲ್ರಿಗೂ ಗೊತ್ತಾಗ್ಲಿ ಅನ್ನೋ ಒಂದು ಜಿಜ್ಞಾಸೆ ನನಗೆ. ಹಾಗಾಗಿ ಈ ಪ್ರಶ್ನೆ ಅವ್ರಿಗೆ ಕೇಳ್ತಾ ಇದ್ದೀನಿ. ಸರ್, ನಿಮ್ಮ ಹೆಸರು? ರೋಹಿತ್ ಅವರು ಕೇಳ್ತಾ ಇದ್ದೀನಿ. ಗಣೇಶನ ನಾವು ಭಕ್ತಿಪೂರ್ವಕವಾಗಿ ಪೂಜೆ ಮಾಡ್ತೀವಿ, ಎಲ್ಲರೂ ಮಾಡ್ತೀವಿ. ಆದ್ರೆ ಒಂದು ಗ್ರೇಟೆಸ್ಟ್ ಗುಣ ಅವನಲ್ಲಿ ಇದೆ, ಅಂದ್ರೆ ಒಂದು ಟ್ಯಾಲೆಂಟ್ ಅಂತ ಹೇಳ್ಬೋದು. ಈಗ ಒಬ್ರಿಗೆ ಹಾಡಕ್ ಬರುತ್ತೆ, ಇನ್ನೊಬ್ರು ಓಡಕ್ ಬರುತ್ತೆ, ನೀವು ಫುಟ್ಬಾಲ್ ಆಡ್ತೀರಾ. ಅದೇ ರೀತಿ ಗಣಪತಿಗೆ ಒಂದು ಟ್ಯಾಲೆಂಟ್ ಅನ್ನೋದು ಇದೆ. ಏನಿರ್ಬೋದು ಅದು? ಆಪ್ಷನ್ಸ್ ಅಂತ ನಾನು ಹೇಳಕ್ಕಾಗಲ್ಲ, ತುಂಬಾ ಹೇಳಕ್ಕಾಗಲ್ಲ. ನೀವು ಗೆಸ್ ಮಾಡಿ ಹೇಳಿ, ತೊಂದರೆ ಇಲ್ಲ. ಅವರ ಅಪಿಯರೆನ್ಸ್ ಅಲ್ಲ, ಅಪಿಯರೆನ್ಸ್ ಟ್ಯಾಲೆಂಟ್ ಆಗಲ್ಲ. ಈಗ ನನ್ನಲ್ಲಿ ಈಗ ನಾನು ಓಡ್ತೀನಿ ಚೆನ್ನಾಗಿ ಅಂದ್ರೆ ಅದು ನನ್ನ ಟ್ಯಾಲೆಂಟ್, ಅಥವಾ ನಾನು ಹಾಡ್ತೀನಿ ಚೆನ್ನಾಗಿ ಅಂದ್ರೆ. ಆನ್ಸರ್ ನನ್ ಕಿವಿಲಿ ಹೇಳಿ, ನಾನೇ ಹೇಳ್ತೀನಿ ಆಪ್ಷನ್ಸ್. ಈಗ ಮೇಡಮ್ ಆಕ್ಟಿಂಗ್ ಮಾಡ್ತಾರೆ, ಅವ್ರದ್ದು ಟ್ಯಾಲೆಂಟ್. ಇವರು ನಿರೂಪಣೆ ಮಾಡ್ತಾ ಇದಾರೆ, ಇವ್ರದ್ದು ಟ್ಯಾಲೆಂಟ್. ನೀವು ಫುಟ್ಬಾಲ್ ಆಡ್ತೀರಾ, ಅದು ಟ್ಯಾಲೆಂಟ್. ಇವರು ಕಾಮಿಡಿ ಮಾಡ್ತಾರೆ, ಅದು ಅವ್ರ ಟ್ಯಾಲೆಂಟು. ಸೊ ನನ್ನ ಟ್ಯಾಲೆಂಟು ಐಸ್ ಕ್ರೀಮ್ ಮಾರೋದು. ಸೊ ಹೀಗೆ ಗಣಪತಿಗೆ ಒಂದೇ ಒಂದು ತುಂಬಾ
ಟ್ಯಾಲೆಂಟು ಎಷ್ಟೋ ಜನಕ್ಕಂತೂ ಗೊತ್ತಿಲ್ಲ. ಏನಿರ್ಬೋದು, ಮೆಮೊರಿ ಪವರ್ ಹೌದು ಇದೆ, ಬಟ್ ಆದ್ರೆ ಅದು ನಮ್ಗೆ ಅವನ್ಗೆ ಇದೆಯೋ ಇಲ್ವೋ ಅಂತ ನಾವು ಜಡ್ಜ್ ಮಾಡ್ಲಿಕ್ಕೆ ಆಗಲ್ಲ. ಸರ್, ನಾನು 4 ಆಪ್ಷನ್ ಕೊಡ್ತೀನಿ, ಕೊಡಿ. ಅದರಲ್ಲಿ ರೈಟ್ ಆನ್ಸರ್ ಇದೆ ಅನ್ನೋದನ್ನ ನೀವು ಜಸ್ಟ್ ನನಗೆ ಕನ್ಫರ್ಮ್ ಮಾಡಿ. ಓಕೆ. ಪ್ರೇಯರ್ಸ್ಗಳನ್ನ ಫುಲ್ಫಿಲ್ ಮಾಡೋದು, ಸೊಂಡಿಲಿರೋದು, ಅದರ ಜೊತೆಗೆ ವಿದ್ಯಾ ಬುದ್ಧಿಗೆ ಸಹಕರಿಸೋದು, ಮತ್ತೆ ಫಾಸ್ಟ್ ಆಗಿ ಬರೆಯೋದು. ಲಾಸ್ಟ್ ಆಪ್ಷನ್ ಕರೆಕ್ಟ್. ಆಪ್ಷನ್ ನೀವೇ ಹೇಳ್ಬಿಟ್ರೆ ಆನ್ಸರ್ ವೆರಿ ಗುಡ್. ನಾನೇ ಏನಕ್ಕೆ ಹೇಳ್ದೆ ಅಂದ್ರೆ ಪ್ರಾಬಬಲಿ ಅವ್ರಿಗೆ ಗೊತ್ತಿರಲ್ಲ ಅನ್ನೋ ಒಂದೇ ದೃಷ್ಟಿಯಿಂದ ಹೇಳ್ದೆ. ನಮಗೆಲ್ರಿಗೂ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ, ಗಣಪತಿ ಅವನ ಒಂದು ದಂತದಿಂದ ಮುರಿದೋಗುತ್ತಲ್ಲ, ಅದರಿಂದ ಮಹಾಭಾರತನ ರಚನೆ ಮಾಡ್ತಾನೆ. ವ್ಯಾಸ ಮಹರ್ಷಿಗಳು ಅವನ್ಗೆ ಡಿಕ್ಟೇಟ್ ಮಾಡ್ತಾರೆ, ಗಣಪತಿ ಬರೆಯೋದು. ನಾವಿವಾಗ ಹಂಗ್ಯೋ ಗಣೇಶ ಫೆಸ್ಟಿವಲ್ಸ್ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ. ಹಂಗ್ಯೋ ಅಂದ್ರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಹಂಗ್ಯೋ? ಅಲ್ಲೇನ್ ಬರ್ದಿಲ್ಲ ನೈನಾ ಮೇಡಮ್. ಅದು ತಿಂದ್ಮೇಲೆ ಹೆಂಗೋ ಇದು ಐಸ್ ಕ್ರೀಮ್ ಎಲ್ಲ ಹೆಂಗೋ ಮಾಡೋದು ಅಂತ ಯಾರೋ ಹೇಳಿ ಅದಕ್ಕೆ ಅದು ಹೆಂಗ್ಯೋ ಅಂತ ಹಾಕ್ಬಿಟ್ಟವ್ರೆ ಅನ್ಸುತ್ತೆ. ಪ್ರಾಬಬ್ಲಿ, ಐ ಡೋಂಟ್ ನೋ. ಓಕೆ, ಥ್ಯಾಂಕ್ ಯು ಅಂತಂದ್ರೆ ಮೇ ಬಿ ಲೈಕ್ ಅವ್ರು ಹೇಳಿದ ಹಾಗೆ ಹ್ಯಾಂಗ್ ಔಟ್ ಇದು ಮುಗಿಸ್ಕೊಂಡು ಹೋಗೋಣ ನಾವು 3 ಜನ. ಈಗ ಏನಾದ್ರೂ ಅಕಸ್ಮಾತ್ ಸರ್ರು, ಇದು ಆಕ್ಚುಲಿ ಗ್ರೀಕ್ ವರ್ಡು, ನಾವು ಸ್ಪೇನ್ ಇಂದ ಈ ವರ್ಡ್ ನ ಅಂತೇನಾದ್ರು ಹೇಳಿದ್ರೆ ಮಾತ್ರ ನಾನು ಐಸ್ ಕ್ರೀಮ್ನೆಲ್ಲ ಧ್ವಂಸ ಮಾಡು. ಹಂಗ್ಯೋ ಅಂದ್ರೆ ಏನು? ಹಂಗ್ಯೋ ಅಂದ್ರೆ ಅದು ಕೊಂಕಣಿ ಲ್ಯಾಂಗ್ವೇಜ್ ಬೇಸಿಕ್ಲಿ. ಹಂಗ್ಯೋ ಅಂದ್ರೆ ಇಲ್ಲಿ ಬಾ ಅಂತ, ಕರೆಕ್ಟಾ? ಹಂಗ್ಯೋ ಅಂತ ನನಗೆ ಕಾಲೇಜಲ್ಲಿ ಒಬ್ಬ ಸುಧಾಕರ್ ಬಾಳಿಗ ಅಂತ ಹೇಳಿ ಒಬ್ರು ಇದ್ರು, ಇನ್ನೊಬ್ರು ಗಿರೀಶ್ ಭಟ್ ಅಂತ ಪಕ್ಕ, ಅವ್ರು ಹವ್ಯಕ, ಕನ್ನಡ ಹವ್ಯಕ ಭಾಷೆ ಅವ್ರ ಕೈ ಹೇಳ್ಕೊಡೋರು, ಇವನ್ ಕೊಂಕಣಿ ಹೇಳ್ಕೊಡೋರು. ನಾನು ಕಲ್ಕೊಬಿಟ್ಟಿದ್ದೆ. ಹಿಂಗೆ ಅಂತಂದ್ರೆ ಇಲ್ಲಿ ಬಾ ಅಂತ. ಲೇಡೀಸ್ ಮಾತ್ರ ಯಾಕೆ ಐಸ್ ಕ್ರೀಮ್ ತುಂಬಾ ಇಷ್ಟ? ನೀವ್ ಹೇಳ್ಬೇಕು. ಏನು ಸರ್? ಲೇಡೀಸಿಗೆ ಐಸ್ ಕ್ರೀಮ್ ತುಂಬಾ ಯಾಕೆ ಇಷ್ಟ ಅಂತ ಕೇಳ್ತಿದ್ದಾರೆ. ಅದೊಂದೇ ನಮ್ಮನ್ನ ತಣ್ಣಗಿಡೋದು, ಅದಕ್ಕೆ ಅದೊಂದೇ ನಮ್ಮನ್ನ ತಣ್ಣಗಿಡೋದು. ಕರೆಕ್ಟ್ ಅಲ್ವಾ ಮೇಡಮ್? ಎಸ್. ಬಾಕಿಯವರೆಲ್ಲ ತಲೆ ಬಿಸ್ಸಕ್ಕೆ ಇರೋದು. ನೀವು ನನ್ ಸಾಕ್ಸ್ ಇಲ್ಲ, ನನ್ ಚಡ್ಡಿ ಇಲ್ಲ, ನನ್ ಬ್ಯಾಗ್ ಇಲ್ಲ, ನನ್ ಖರ್ಚಿಪ್ ಮಕ್ಕಳು, ನನ್ ಬೆಲ್ಟ್ ಇಲ್ಲ, ನನ್ ಟೈ ಇಲ್ಲ, ನನ್ ಶೂ ಇಲ್ಲ, ನನ್ ಬ್ಯಾಗ್ ಇಲ್ಲ, ನಮ್ಮ ಅತ್ತೆ ನನಗ್ ಕಷಾಯ ಇಲ್ಲ, ನಂಗೆ ಮಾತ್ರ ಇಲ್ಲ, ನಂಗೆ ಮುದ್ದೆ ಇಲ್ಲ, ನಂಗೆ ಸಾರಿಲ್ಲ. ಎಲ್ಲರೂ ಹಿಂಗ್ ತಲೆ ತಿಂತಾರೆ. ಐಸ್ ಕ್ರೀಮ್ ಮಾತ್ರ ನಮ್ಮನ್ನ ತಣ್ಣಗಿಡುತ್ತೆ. ನೈನಾ, ಅದಕ್ಕೆ ನಮ್ಗೆ ಐಸ್ ಕ್ರೀಮ್ ತಣ್ಣಗ್ ಮಾಡೋದಕ್ಕೆ ಐಸ್ ಕ್ರೀಮ್ ರೆಡಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಸೆಕೆಂಡ್, ಥರ್ಡ್ 3 ಪ್ರೈಸಸ್ ನ ಸೆಲೆಕ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ಒಂದು ಸ್ಪೆಷಲ್ ಪ್ರೈಸ್ ಅಂತಾನೂ ಕೂಡ ಕೊಡ್ತಾ ಇದ್ದಾರೆ, ಆ ಮಕ್ಕಳ ಟ್ಯಾಲೆಂಟ್ಗೆ ಬೆಲೆ ಕೊಟ್ಟು. ಮತ್ತೆ ಈ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರೋ ಯಾವ ಮಕ್ಕಳು ಹಂಗೆ ಹೋಗೋದಿಲ್ಲ, ಅವ್ರಿಗೂ ಸರ್ಪ್ರೈಸ್ ಗಿಫ್ಟ್ ಇರುತ್ತೆ. ಸೊ ಡಿಸಪಾಯಿಂಟ್ ಆಗೋ ಅವಶ್ಯಕತೆ ಇಲ್ಲ. ಇದನ್ನ ಪೇರೆಂಟ್ಸ್ಗಿಂತ ಸೀರಿಯಸ್ ಆಗಿ, ಮಕ್ಕಳಿಗಿಂತ ಸೀರಿಯಸ್ ಆಗಿ ಪೇರೆಂಟ್ ತಗೊಳ್ತಾರೆ, ನನ್ನ ಮಗು ಪ್ರೈಸ್ ತಗೊಂಡಿಲ್ಲ ಅಂತ. ಸೊ ಅದನ್ನೆಲ್ಲ ಬಿಟ್ಬಿಡಿ. ಮಗು ಬಂದಿದೆ, ಐಸ್ ಕ್ರೀಮ್ ತಿಂದಿದೆ, ಎಂಜಾಯ್ ಮಾಡಿದೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಮತ್ತೆ ಈ ಸೆಲೆಕ್ಷನ್ ಬಗ್ಗೆ ನೀವೇನು ಹೇಳ್ತೀರಿ ನೈನಾ? ಏನೇನು ನೋಟ್ ಸೆಲೆಕ್ಟ್ ಮಾಡಿದ್ದೀರಾ? ನಿಮ್ಗೆ ಏನ್ ಅನಿಸ್ತು? ಆಕ್ಚುಲಿ ಅವ್ರ ವಯಸ್ಸಲ್ಲಿದ್ದಾಗ ನಮಗೆ ಅಷ್ಟು ಬರ್ತಿರ್ಲಿಲ್ಲ, ಒಂದು ಐಡಿಯಾನೂ ಇರಲ್ಲ ನಮ್ಗೆ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು, ಏನ್ ಸ್ಕ್ರಾಚ್ ಅಂತ. ಬಟ್ ಅವ್ರು ಅಷ್ಟು ಮಾತ್ರ ಒಂದು ಅಟೆಂಪ್ಟ್ ಮಾಡಿದಾರಲ್ಲ, ಅವ್ರ ಪೇರೆಂಟ್ಸ್ಗೆ ಹ್ಯಾಟ್ಸ್ ಆಫ್. ನಮ್ಮ ಮಕ್ಕಳು ಚೆನ್ನಾಗಿ ಮಾಡ್ಲಿ, ಮಾಡದೆ ಇರ್ಲಿ, ಹೋಗಿ ಅದನ್ನ ಅಟೆಂಡ್ ಮಾಡಿ ಅಂತ ಕರ್ಕೊಂಡು ಬಂದಿದ್ದೀರಲ್ಲ, ಸೊ ನಿಮಗೆ ಹ್ಯಾಟ್ಸ್ ಆಫ್. ಅಂಡ್ ದಯವಿಟ್ಟು ಈ ನಿಮ್ಮ ಥಾಟ್ ಏನಿದೆಯಲ್ಲ, ಇದನ್ನ ಎಲ್ಲದಕ್ಕೂ ಅಳವಡಿಸ್ಕೊಳ್ಳಿ. ಆದಷ್ಟು ಮಕ್ಕಳಿಗೆ ಅವ್ರಿಗೆ ಬರುತ್ತೋ ಬಿಡುತ್ತೋ ಒಂದು ಅಟೆಂಪ್ಟ್ ಮಾಡೋದ್ರಿಂದ ಅಟ್ಲೀಸ್ಟ್ ಏನೋ ಒಂದು ನಾಲೆಡ್ಜ್ ಪಡ್ಕೋತಾರೆ ಅದರಿಂದ. ಗಣಪತಿ ಬಪ್ಪ ಇದೊಂಥರ ಎಮೋಷನ್.
ಅಲ್ವಾ, ಬಾಲ್ಯದಲ್ಲೇ ನಮ್ಗೆ ಗಣೇಶನ್ಗೂ ಮಕ್ಳಿಗೂ ಅಟ್ಯಾಚ್ಮೆಂಟ್ ಸ್ಟಾರ್ಟ್ ಆಗತ್ತೆ. ದೊಡ್ಡವರಾಗ್ತಾ ಇದ್ದಂಗೆ ನಾವು ಡಿಟ್ಯಾಚ್ ಆಗ್ತಾ ಹೋಗ್ತೀವಿ. ಅನಿವಾರ್ಯ, ಮನೆ, ಪೂಜೆ, ಪುಸ್ತಕ ಆ ಥರ ತಗೋತೀವಿ. ಮಕ್ಳು ಹಂಗಲ್ಲ. ಮಕ್ಕಳು ಅದರೊಳಗೆ ನನ್ನೊಳಗೆ ಒಬ್ಬ ಗಣೇಶ ಇದ್ದಾನೆ, ನನ್ನ ಸ್ನೇಹಿತ ಅಂತನೋ, ನನ್ನಪ್ಪ, ಆ ಥರ ತಗೊಳ್ತಾರೆ. ಸೊ ಕಾನ್ಸೆಪ್ಟ್ ಈಸ್ ಫ್ಯಾಂಟಾಸ್ಟಿಕ್. ಆಮೇಲೆ ಅವ್ರಿಗಿರುವಂಥ ಪ್ರತಿಭೆಗೆ ಒಂದು ಅವಕಾಶ ಕೊಟ್ಟಿದ್ದೀರಲ್ಲ, ಅದಕ್ಕಾಗಿ ನಿಮಗೆ ಧನ್ಯವಾದ ಹೇಳಬೇಕು. ಮಸ್ಟ್ ಅಪ್ರಿಷಿಯೇಟ್ ಅವ್ರ ಇಮ್ಯಾಜಿನೇಷನ್ ಆಗಿರ್ಬೋದು, ಆ ಸರ್ಪ ಅನ್ನೋದು ಹಿಂದೆ ಮಾಡಿದಾರಲ್ಲ, ದಟ್ಸ್ ರಿಯಲಿ ಇನೋವೇಟಿವ್. ಪ್ರತಿಯೊಬ್ಬರು ಗಣೇಶನ್ ಡ್ರಾ ಮಾಡಿದ್ದೀರಾ. ದೇವರು ನಿಮಗೆ ಚೆನ್ನಾಗಿಟ್ಟಿರ್ಲಿ, ಖುಷಿಯಾಗಿಟ್ಟಿರ್ಲಿ. ಏನೇ ಕಷ್ಟ ಬಂದ್ರೂ ಅದನ್ನ ಧೈರ್ಯವಾಗಿ ಎದುರಿಸ್ಬೇಕು. ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕಾದ್ರೆ ನಾವದು ಒಂದು ಗಾದೆ ಇದೆ, 16 ವಯಸ್ಸಲ್ಲಿ ಮಕ್ಕಳು ಕೆಲ್ಸಕ್ಕೆ ಹೋದ್ರೆ ಅವ್ರ ತಂದೆ ಸೇರಿಲ್ಲ ಅಂತ ಅರ್ಥ ಆಗಿದ್ಯಾ? 16 ವಯಸ್ಸಲ್ಲಿ ಮಕ್ಕಳು ಕೆಲ್ಸಕ್ಕೆ ಹೋದ್ರೆ ಅಪ್ಪ ಸೇರಿಗಿಲ್ಲ ಅಂತ ಅರ್ಥ. 60 ವಯಸ್ಸ ಮೇಲೆ ಅಪ್ಪ ಕೆಲ್ಸಕ್ಕೆ ಹೋದ್ರೆ ಮಕ್ಕಳು ಸೇರಿಗಿಲ್ಲ ಅಂತ ಅರ್ಥ. ನಾನು ಇವ್ರಿಗೆ ಶ್ರೀಕಂಠ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ, ಅದರಲ್ಲಿರೋ ಡೀಟೇಲು ಅಂದ್ರೆ ಒಂದು ಸ್ವೀಟ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಒಂದು ಇಲಿ, ಒಂದು ಸ್ವೀಟ್, ಆ ತಬಲ, ಅದ್ರ ಪಕ್ಕದಲ್ಲಿರೋ ಲಿಂಗ ತುಂಬಾ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ. ಪ್ಲೀಸ್ ವೆಲ್ಕಮ್ ವಿತ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ತೇಜಸ್ವಿಕಾ. Congratulations. Come here. ಅಂಡ್ ಎಲ್ರಿಗಿಂತ ತುಂಬಾ ವಿಭಿನ್ನವಾಗಿ, ತುಂಬಾ ಕಲರ್ಫುಲ್ ಆಗಿ, ತುಂಬಾ ಮೆಸೇಜ್ ಇರೋ ತರ ಬಿಡಿಸಿರೋ ಡ್ರಾಯಿಂಗ್ ಇದು. ಪ್ಲೀಸ್ ಜೋರಾದ ಚಪ್ಪಾಳೆಯೊಂದಿಗೆ ವೆಲ್ಕಮ್ ಅಕ್ಷಿತ್. ಇದೇನಿದು, ಅದೊಂದು ಪೇಂಟಿಂಗ್ ಬಿಟ್ಬಿಟ್ರಲ್ಲ ಅಂತ ಹೇಳಿ, ಸೊ ಅದಕ್ಕೆ ಒಂದು ಸ್ಪೆಷಲ್ ಪ್ರೈಸ್ ಇದೆ. ಪ್ಲೀಸ್ ವೆಲ್ಕಮ್ ವರ್ಷಿತ್. Look at this, how cute and how beautiful it is. Thank you so much. Thank you for joining us.